ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 13th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಹೆಂಗೋ ಗ್ಯಾಂಗ್ಸ್ಟರ್ ನ ಮತ್ತೆ ಅವ್ನ ಫೋನ್ ನ ಇಟ್ಕೊಡ್ಬೇಕು ಅಂತ ಹೇಳಿ ಅವ್ರ ಚಿಕ್ಕಪ್ಪಗೆ ಯಾವ್ದೋ ಒಂದು ಜಾಗಕ್ಕೆ ಬರಕ್ ಹೇಳಿರ್ತಾನೆ. ಆದ್ರೆ ಇಲ್ಲಿ ಗ್ಯಾಂಗ್ಸ್ಟರ್ ಒಂದು ಪ್ಲಾನ್ ನ ಮಾಡಿ ಅವ್ರ ಚಿಕ್ಕಪ್ಪನ ಹಿಡಿದು ಬಿಟ್ಟಿರ್ತಾರೆ. ಯಾವ್ದೋ ಒಂದು ಓಲ್ಡ್ ಬಿಲ್ಡಿಂಗ್ ಹತ್ರ ಕರ್ಕೊಂಡ್ ಬಂದಿರ್ತಾರೆ. ನಮ್ ಹೀರೋ ಅವ್ರ ಚಿಕ್ಕಪ್ಪ ನಮ್ ಹೀರೋನ ನೋಡಿ ಶಾಕ್ ಆಗ್ಬಿಟ್ಟಿರ್ತಾರೆ. ಗ್ಯಾಂಗ್ಸ್ಟರ್ ಬೈತಾ ಇರ್ತಾನೆ, ಏನೋ ನನ್ನೇ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ, ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದೀಯ ಅಂತ ಕೇಳ್ತಾ ಇರ್ತಾನೆ. ಅಷ್ಟೆಲ್ಲ ನಿನ್ನ ಪ್ರಾಣದಲ್ಲಿ ಬಿಟ್ಟಿರ್ತಾನೆ, ನೀನ್ ನನ್ನ ಮೇಲೆ ಈ ತರ ಎಲ್ಲ ಮಾಡೋದು ಅಂತ ಹೇಳಿ ಅವ್ರನ್ನ ಸರಿಯಾಗಿ ಹಾಕಿ ಕಾಲಲ್ಲಿ ಜಾಸ್ತಿ ಓದಿತಾ ಇರ್ತಾರೆ. ನಮ್ ಹೀರೋ ಕೈಲಿ ಪಾಪ ಏನು ಮಾಡಕ್ ಆಗ್ತಾ ಇಲ್ಲ. ಇದ್ರೂ ಅವ್ನ ಮನ್ಸಲ್ಲಿ ಒಂದ್ ಕಡೆ ಸಂತೋಷ, ಯಪ್ಪನ್ಗೆ ಇದು ಬೇಕು ಇದಕ್ ಮೇಲೇನು ಬೇಕು ಸಾಯ್ಲಿ ಹಂಗೆ ಅಂತ. ಇನ್ನೊಂದ್ ಕಡೆ ಇವ್ರು ಬಂದು ಆಪೋನೆಂಟ್ ಲಾಯರ್ ಹತ್ರ ಹೇಳಿರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರು ಹೇಳಿರೋ ಜಾಗದಲ್ಲಿ ಹೋಗದೆ ಬೇರೆಲ್ಲ ಹೋಗಿದಾನಲ್ವಾ ಅಂತ ಕರೆಕ್ಟ್ ಆಗಿ ಆ ಜಾಗದ ಕಡೆನೆ ಹೋಗ್ತಾ ಇರ್ತಾರೆ. ಅಮ್ಮಮ್ಮನ ಒಂದ್ 5-10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಅವ್ರನ್ನ ಹೊಡೆದಿದ್ದು ಅಂದ್ರೆ ಕೆಳಗಡೆ ಹಾಕೊಂಡು ಓದಿತಾ ಇದ್ರಲ್ಲ, ಇವಾಗ ಅಲ್ಲಿ ಹೊಡೆಯೋದು ಸಾಲದೆ ಎತ್ತಿ ಚೇರ್ ಮೇಲೆ ಕೂರ್ಸ್ಬಿಟ್ಟು ಸರಿಯಾಗಿ ಬೈಕೊಂಡು ಹೊಡಿತಾ ಇರ್ತಾನೆ. ಎಷ್ಟು ಧೈರ್ಯ ಇದ್ರೆ ನನ್ನ ನೀನ್ ಸಾಯಿಸಕ್ಕೆ ಪ್ರಯತ್ನ ಪಡ್ತೀಯಾ? ಅಷ್ಟೇ ಅಲ್ಲ, ನಾನು ಇವಾಗ ಹೆಂಗಿದ್ರು ಊರ್ ಬಿಟ್ಟು ಹೋಗ್ತಾ ಇದೀನಿ, ಆದ್ರೆ ಹೋಗೋದಕ್ಕೂ ಮುಂಚೆ ನೀನ್ ಸಾಯಿಸ್ಬಿಟ್ಟೆ ನಾನು ಹೋಗೋದು ಅಂತ ಹೇಳಿ ಆಲ್ಮೋಸ್ಟ್ ಕತ್ತಿನ ಐತಿ ಅವ್ನಿಗೆ ಚುಚ್ಚಕ್ಕೆ ಹೊರಟೋಗ್ತಾರೆ. ಆದ್ರೂ ನಮ್ ಹೀರೋ ಬಂದು ಏನು ಮಾಡ್ದಿರೋ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಅಂತೂ ಹೀರೋ ಕಡೆನೆ ನೋಡ್ತಾ ಇರ್ತಾನೆ, ಏನಾದ್ರು ಮಾಡೋ ನನ್ನ ಕಾಪಾಡೋ ಅಂತ. ಆದ್ರೆ ಹೀರೋ ಇಲ್ಲೇನ್ ಮಾಡಕ್ಕಾಗತ್ತೆ, ಅವನೇನಾದ್ರೂ ಆಕ್ಷನ್ ಮಾಡಕ್ ಹೋದ್ರೆ ಅವ್ನ್ ಸಿಕ್ಕಾಕೊಂಡ್ಬಿಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋ ಫೋನ್ಗೆ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಆಪೋನೆಂಟ್ ಲಾಯರ್. ಆದ್ರೆ ಇಲ್ಲಿರೋ ಗ್ಯಾಂಗ್ಸ್ಟರ್ ಕೇಳ್ತಾನೆ, ಯಾರು ಕಾಲ್ ಮಾಡ್ತಾ ಇರೋದಂದಾಗ ಅದೇ ನನ್ ಫ್ರೆಂಡ್ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ನ್ ಏನ್ ಮಾತಾಡದ್ನೋ ಇವಾಗ ಹೇಳ್ತಾನೆ, ಏನಿಲ್ಲ ಶಿಪ್ಪಿನ್ ಸ್ವಲ್ಪ ಹೊತ್ತಲ್ಲಿ ಹೊರಟ್ಬಿಡತ್ತಂತೆ, ಆದಷ್ಟು ಬೇಗ ನಾವ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಆ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಸರಿ ಆದಷ್ಟು ಬೇಗ ನಾವ್ ಹೋಗ್ಬೇಕು, ಆದ್ರೆ ಹೋಗೋದಕ್ಕೂ ಮುಂಚೆ ಈ ಕೆಲಸ ಮುಗಿಸ್ಬೇಕಲ್ವಾ ಅಂತ ಅವ್ರ ಚಿಕ್ಕಪ್ಪನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲಿ ಗ್ಯಾಂಗ್ಸ್ಟರ್ ನಮ್ ಹೀರೋ ಕಡೆ ತಿರುಗ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡು, ನೀನು ತುಂಬಾ ಐಡಿಯಾ ನನ್ನ ಹತ್ರ ಕೇಳ್ದೆ ಅಲ್ವಾ, ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತ. ಸೊ ಈ ಕೊಲೆನ ಕೂಡ ನೀನೇ ಮಾಡ್ಬಿಡು, ಅದರಿಂದ ನಿನ್ಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಹೇಳಿ ಈಗ ಕತ್ತಿನ ನಮ್ ಹೀರೋ ಕೈಗೆ ಕೊಟ್ಬಿಡ್ತಾರೆ. ಈಗ ನಮ್ ಹೀರೋ ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ನ್ ಸಿಕ್ಕಾಕೊಂತಾನೆ. ಆದ್ರೆ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದ್ರೂ ಧೈರ್ಯ ಮಾಡ್ಕೊಂಡು ಕತ್ತಿ ಎತ್ಕೊಂಡು ಆಲ್ಮೋಸ್ಟ್ ಹತ್ರ ಹುಟ್ಟೋದ ಚುಚ್ಚಿ ಹಾಕ್ಬಿಟ್ಟ. ಇದನ್ನ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ನು ಚುಚ್ಚುತ್ತಾನೆ ಅಂತ. ಆದ್ರೆ ನಮ್ ಹೀರೋ ಚುಚ್ಚಿಲ್ಲ, ಜಸ್ಟ್ ಸೈಡ್ ಅಲ್ಲಿ ಇಟ್ಟಿರ್ತಾನೆ ಅಷ್ಟೇ ಕತ್ತಿನ. ಹಂಗೆ ಅವ್ರ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡ್ಬಿಟ್ಟಿದೀನಿ, ಇನ್ನೊಂದ್ 5 ನಿಮಿಷದಲ್ಲಿ ಪೊಲೀಸ್ ಅವ್ರಿಗೆ ಜಾಕೆ ಬಂದ್ಬಿಡ್ತಾರೆ, ಸ್ವಲ್ಪ ಮೇಂಟೈನ್ ಮಾಡಿ ಅಂತ. ಬಟ್ ಅವ್ನು ಚುಚ್ಚಿಲ್ಲ ಅನ್ನೋದನ್ನ ಗ್ಯಾಂಗ್ಸ್ಟರ್ ಕೂಡ ಗಮನಿಸ್ಬಿಟ್ಟ. ಇವ್ರ ಹತ್ರ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಪೊಲೀಸ್ ಅವ್ರು ಕೂಡ ಒಳಗಡೆ ಎಂಟ್ರಿ ಆಗ್ಬಿಟ್ರು. ಅಂದ್ರೆ ಆಪೋನೆಂಟ್ ಲಾಯರ್ ಮತ್ತೆ ಅವರೆಲ್ಲ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಆ ಗ್ಯಾಂಗ್ಸ್ಟರ್ ಗೆ ಟೆನ್ಷನ್ ಆಗ್ಬಿಡುತ್ತೆ, ಹೋಗ್ರೋ ಹೊಡಿರೋರ್ನೆಲ್ಲ ಅಂತಂದ್ರೆ ಅಲ್ಲಿ ಪೊಲೀಸ್ ಅವ್ರ ಸಂಖ್ಯೆ ಜಾಸ್ತಿ ಇದೆ. ಎಲ್ಲರೂ ಬಂದವರು ಆ ಗ್ಯಾಂಗ್ಸ್ಟರ್ ಕಾರ್ಡ್ ಅವ್ರನ್ನ ಸರಿಯಾಗಿ ಹೊಡೆದ್ಬಿಟ್ರು. ಬಟ್ ಈ ಗ್ಯಾಪ್ ಎಲ್ಲ ಗ್ಯಾಂಗ್ಸ್ಟರ್ ಇಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾನೆ. ಬಟ್ ನಮ್ ಹೀರೋ ಸೂಪರ್ ಆಗಿ ಫೈಟಿಂಗ್ ಮಾಡಿ ಅವ್ನ ಹಾಕಿ ಎತ್ತಿ ತುಳಿದು ಹೆಂಗೋ ಅವನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆಮೇಲೆ ನಮ್ ಹೀರೋ ಅವ್ರ ಚಿಕ್ಕಪ್ಪ ಹತ್ರ ಹೇಳ್ತಾರೆ, ಸರ್ ಹೆಂಗೋ ಇವ್ನ ಹಿಡಿದಿದ್ದಾಯ್ತು, ಇನ್ ಸ್ವಲ್ಪ ಹೊತ್ತಲ್ಲೇ ಫೋನ್ ಕೂಡ ಇದೇ ಜಾಗಕ್ಕೆ ಡೆಲಿವರಿ ಆಗ್ಬಿಡುತ್ತೆ, ನಾವು ಕೂಡ ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಇವ್ರು ಹೇಳಿ ಬಾಯಿ ಮುಚ್ಚಿಲ್ಲ, ಅಷ್ಟೊತ್ತಿಗೆ ಫೋನ್ ಡೆಲಿವರಿ ಮಾಡೋರು ಕೂಡ ಜಾಗಕ್ಕೆ ಬರ್ತಾರೆ. ಫೋನ್ ಕೂಡ ಸಿಕ್ಬಿಡ್ತು. ನಮ್ ಹೀರೋ ಚಿಕ್ಕಪ್ಪಗಂತೂ ಸಖತ್ ಸಂತೋಷ, ಸೂಪರ್ ಕಣೋ ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಂತ ಹೇಳಿ ಅವರೇ ನಮ್ ಹೀರೋನ ಆಗ್ ಮಾಡ್ಕೊಂಡು ಸಖತ್ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಮನ್ಸಲ್ಲಿ ಅನ್ಕೊಳ್ತಾ ಇರೋದೇನಂದ್ರೆ, ಈಗ ಸದ್ಯಕ್ಕೆ ಇವ್ರು ನೆಕ್ಸ್ಟ್ ನೀವು ಸಿಕ್ಕಾಕೊಳ್ಳೋವರೆಗೂ ಸ್ವಲ್ಪ ಎಷ್ಟು ಸಂತೋಷ ಪಡ್ಬೇಕೋ ಪಡ್ಕೊಳ್ಳಿ ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ. ಇವ್ನ ಇನ್ಫ್ಲೂಯೆನ್ಸ್ ಎಲ್ಲ ಯೂಸ್ ಮಾಡಿ ಹೆಂಗೋ ಈಗ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬರ್ತಾ ಇದ್ದಾನೆ. ಸೊ ಇವಾಗ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಮ್ಯಾನೇಜರ್ ಮತ್ತೆ ನಮ್ ಹೀರೋ ಆಮೇಲೆ ಆಂಡ್ರೂ ಈ 3 ಜನ ಜಾಗಕ್ಕೆ ಹೋಗಿರ್ತಾರೆ. ಮ್ಯಾನೇಜರ್ ಒಳಗಡೆಯಿಂದ ಅವನ್ನ ಕರ್ಕೊಂಡ್ ಬರೋದು, ಆದ್ರೆ ಕಾರ್ ಹತ್ರ ಇವ್ರಿಬ್ಬರು ಇರೋದ್ರ ನೋಡ್ಬಿಟ್ಟು, ಅದ್ರಲ್ಲೂ ಮೇನ್ ಆಗಿ ಆಂಡ್ರೂ ಇರೋದ್ರ ನೋಡ್ಬಿಟ್ಟು, ಇವನೇನ ಕರ್ಕೊಂಡ್ ಬಂದ್ರಿ, ಇವನೇ ದೊಡ್ಡ ಶೇನಿ, ಇವನ್ನ ನೋಡಿದ್ರೆ ದಿನ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿ ಒಂಥರ ಮುಖದ ನೇರವಾಗಿ ಅವನ್ನ ಸ್ವಲ್ಪ ಕೀಳ್ಮಟ್ಟವಾಗಿ ಮಾತಾಡೋ ತರ ಮಾಡ್ತಾರೆ. ಇದ್ರೂ ಮನೆವರೆಗೂ ಹೋದ್ರು. ಎಲ್ಲರೂ ಮನೆ ಒಳಗಡೆ ಹೋಗ್ಬೇಕಾದ್ರೆ ಆಂಡ್ರೂ ಕೂಡ ಒಳಗಡೆ ಹೋಗೋದನ್ನ ನೋಡ್ಬಿಟ್ಟು ಇವನಂತಾನೆ, ಏಯ್ ಏನೋ ಒಳಗಡೆ ಬರ್ತಾ ಇದೀಯಾ, ಹಿಂಗೇನ್ ಬೇರೆ ಮಾಡೋ ಕೆಲಸ ಇಲ್ವಾ, ಹೋಗೋಗು ಬೇರೆ ಕೆಲಸ ನೋಡ್ಕೋ ಹೋಗು ಅಂತ ಹೇಳಿ ಎಲ್ಲರ ಮುಂದೆ ಅಂದಿದ ತಕ್ಷಣ ಆಂಡ್ರೂ ಒಂಥರ ಮುಖ ಒಂಥರ ಬೇಜಾರಾಗ್ಬಿಡತ್ತೆ. ಪಾಪ ಅವ್ರ ಹತ್ರ ಎಲ್ಲ ಒಳಗಡೆ ಹೋದ್ಮೇಲೆ ಆಂಡ್ರೂ ಹೊರಗಡೆನೆ ಇರ್ತಾನಲ್ಲ, ಅವ್ನ್ ಅನ್ಕೊಂತಾನೆ, ನಮ್ಮಮ್ಮ ಕೂಡ ಈ ತರ ಒಂದು ಜಾಗದಲ್ಲಿ ಈ ತರ ಒಂದು ಲೈಫ್ ನ ಲೀಡ್ ಮಾಡ್ಬೇಕಾಗಿತ್ತಲ್ವಾ, ಆದ್ರೆ ಆಗಿಲ್ಲ ಅಂತ ಹೇಳಿ ಆ ಗೋಡೆ ಮೇಲೆ ಎಲ್ಲ ಕೈ ಇಟ್ಟಿ ನೋಡ್ತಾ ಇರ್ತಾನೆ. ಆಮೇಲೆ ಒಳಗಡೆ ಹೋಗ್ತಾನೆ. ಅಲ್ಲಿ ಚೇರ್ಮನ್ ಮಿಯಾ ಮತ್ತೆ ಅವ್ರ ಅಮ್ಮ ಎಲ್ಲರೂ ಕೂತ್ಕೊಂಡಿರ್ತಾರೆ. ಮಿಯಾ ಅಂತೂ ಕ್ಯಾಶುವಲ್ ಆಗಿದ್ದಾಳೆ, ಅವಳಿಗೆ ಏನು ಚಿಂತೆನೆ ಇಲ್ಲ ಅನ್ನೋ ತರ. ಚೇರ್ಮನ್ ಸಕ್ಕ ಟೆನ್ಷನ್ ಅಲ್ಲಿ ಕೂತಿರ್ತಾರೆ. ಆದ್ರೆ ಜಿಯೋನವ್ರ ಅಮ್ಮ ಅಂತೂ, ಅಯ್ಯೋ ಮಗ್ನೆ ಬಂದ್ಬಿಟ್ಟ, ನಿನ್ಗಲ್ಲಿ ಎಷ್ಟು ಕಷ್ಟ ಆಯ್ತೋ ಏನೋ, ಹೆಂಗಪ್ಪ ಇದೆಯಾ ಅಂತ ಹೇಳಿ ಅವ್ನ್ ಯೋಗಕ್ಷೇಮನ ವಿಚಾರಿಸ್ತಾ ಇರ್ತಾರೆ. ಅವ್ನ್ ಕೂಡ ಅಮ್ಮ ಆಯ್ತು ಅಂತ ಹೇಳಿ ಅವ್ರಪ್ಪ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನೋಡ್ದಪ್ಪ ಇದೆಲ್ಲ ಚಿಕ್ಕ ಕೇಸಪ್ಪ, ನಾನೇನು ತಪ್ಪು ಮಾಡಿಲ್ಲಪ್ಪ, ಹಿಂಗೆ ನಾನು ಇನ್ಫ್ಲೂಯೆನ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಹೆಂಗ್ ಹೊರಗಡೆ ಬಂದ ನೋಡ್ದ ಅಂದಾಗ ಚೇರ್ಮನ್ ಹೇಳ್ತಾರೆ, ಸರಿ ಸಾಕು ಬಿಲ್ಡಪ್ ಕೊಟ್ಟಿದ್ದು, ಸ್ವಲ್ಪ ರೂಮ್ ವರ್ಗೂ ಬರ್ತೀಯಾ, ನಿನ್ನ ಹತ್ರ ಒಂದು ಬಿಸ್ನೆಸ್ ವಿಷಯವಾಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಅವ್ನು ಕೂಡ ತುಂಬಾ ಸಂತೋಷವಾಗಿದ್ದು ಅಪ್ಪ ಬರ್ತೀನಿ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾನೆ. ಆದ್ರೆ ಒಳಗಡೆ ಹೋಗಿದ ತಕ್ಷಣ ಚೇರ್ಮನ್ ಸರಿಯಾಗಿ ಹೊಡಿತಾರೆ, ಒಳ್ಳೆ ನಾಯಿ ಹೊಡೆದಂಗ್ ಹೊಡಿತಾರೆ. ಅವನು ಅಯ್ಯೋ ಇಲ್ಲಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ, ಪ್ಲೀಸ್ ಅಪ್ಪ ನನ್ನ ಬಿಟ್ಬಿಡಿಯಪ್ಪ ಅಂತ ಕೂಗಾಡ್ತಾ ಇರ್ತಾನೆ. ಅವ್ರ ಹತ್ರ ಅವನು ಹೊಡಿತಾರದು ಹೊರಗಡೆ ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ. ಅವ್ರ ಅಮ್ಮ ಅಂತೂ ಪ್ಲೀಸ್ ರೀ ಬೇಡ ರೀ ಬಿಟ್ಬಿಡ್ರಿ, ಅವ್ನು ಆಚೆ ಬಿಟ್ಬಿಡಿ ಅಂತ ಕೂಗಾಡ್ತಾ ಇರ್ತಾರೆ. ಆದ್ರೆ ಒಳಗಡೆ ಅವ್ರು ಬಿಡೋ ತರ ಇಲ್ಲ. ಅಲ್ಲಿರೋ ಒಂದು ಗಾಲ್ ಸ್ಟಿಕ್ ನ ಎತ್ಕೊಂಡು ಅದ್ರಲ್ಲೇ ಸರಿಯಾಗಿ ಬಿಡ್ತಾ ಇರ್ತಾರೆ. ಆಕ್ಚುಲಿ ಅವ್ನು ಜಸ್ಟ್ 2 ದಿನ ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ.
ಮಾಡ್ತಿರ್ತಾನೆ ಅಷ್ಟೇ, ಒಂದು ಟ್ರಯಲ್ಗೋಸ್ಕರ. ಇದನ್ನ ತಿಳ್ಕೊಂಡು ಅವ್ರು ಸರಿಯಾಗಿ ಹೊಡಿತಾ ಇರೋದು. ಆದ್ರೆ ಹೊರಗಡೆ ಇರೋ ಮ್ಯಾನೇಜರ್ ಮತ್ತೆ ನಮ್ ಹೀರೋ ಹೋಗ್ಬಿಟ್ಟು ಮಿಯಾನ ಕೇಳ್ತಾರೆ, ಮೇಡಮ್ ನೀವ್ ಹೋಗಿ ಮಾತಾಡಿ ಮೇಡಮ್, ನಿಮ್ಮಪ್ಪ ಬಿಟ್ಬಿಡ್ತಾರೆ ಅಂದಾಗ ಅವಳಂತಾಳೆ, ಇದೆಲ್ಲ ಅವ್ನ್ಗೇನ್ ಹೊಸದಲ್ಲ, ಚೆನ್ನಾಗಿ ಓದೇ ತಿಂತಾ ಇರ್ತಾನ ಅವಾಗ, ನೀವ್ ಬಿಡಿ ಅದೆಲ್ಲ ಸೀರ್ಸಾಗಿ ಎತ್ಕೋಬೇಡಿ. ಮಿಸ್ಟರ್ ಕಾಂಗ್, ನಾಳೆ ನಾವು ಡೋಡೋ ಹಾಸ್ಪಿಟಲ್ ಅಲ್ಲಿ ಒಂದು ಆಡ್ ಶೂಟ್ ಇದೆ, ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ಬಿಡಿ, ನಾನು ಅಲ್ಲಿ ಹೋಗ್ಬೇಕು ಅಂತ ಸಖತ್ ಜೋಶಾಗಿ ಹೇಳ್ತಾ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ ಇರ್ತಾಳೆ. ಅವಳಿಗೆ ಸಖತ್ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಈ ಜಿಯೋನ ಕೂಡ ಇದೇ ಕೇಸಲ್ಲಿ ಅರೆಸ್ಟ್ ಮಾಡಿದ್ದು. ಆದ್ರೆ ಅವ್ನು ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಹೆಂಗೋ ಹೊರಗಡೆ ಬಂದ್ಬಿಟ್ಟ. ಆದ್ರೆ ಪಾಪ ಆ ಲೇಡಿ ಏನ್ ತಪ್ಪು ಮಾಡಿದ್ರು, ಅವ್ರ ಯಾಕೆ ಇನ್ನು ನಾವು ಬೇಲ್ ಮೇಲೆ ಕೂಡ ಹೊರಗಡೆ ಕರ್ಕೊಂಬರಕ್ ಆಗಿಲ್ವೇ ಅಂತ ಅವ್ರ ಜೊತೆ ಇರ್ತಾರಲ್ಲ ಒಬ್ಬರು ಲಾಯರ್, ಅವ್ರ ಹತ್ರ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಅಲ್ಲೇ ಶೂಟಿಂಗ್ ನಡೆಯೋದನ್ನ ತೋರಿಸ್ತಾರೆ. ಅಂದ್ರೆ ಆಡ್ ಶೂಟ್ ಮಾಡ್ತಾ ಇರ್ತಾರಲ್ಲ ಹಾಸ್ಪಿಟಲ್ ಅಲ್ಲಿ, ಅಲ್ಲೇ ಮಿಯಾ ಕೂಡ ಇರೋದು. ಅಲ್ಲಿ ಅವಳು ಹಾಸ್ಪಿಟಲ್ ಬಗ್ಗೆ ಭಯಂಕರವಾಗಿ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಇದು ಡೋಡೋ ಹಾಸ್ಪಿಟಲ್, ಇದು ನಮ್ಮ ಹಾಸ್ಪಿಟಲ್ ಅಲ್ಲಿ ಇರೋ ಪೇಷಂಟ್ಸ್ ಗೆ ನಾವು ಒಂದು ಸ್ಟ್ರೆಂತ್ ಆಗಿರ್ತೀವಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಅಲ್ಲಿರೋ ಪೇಷಂಟ್ಸ್ ಎಲ್ಲ ನಿಂತ್ಕೊಂಡು ಏನ್ ಸುಳ್ಳು ಹೇಳ್ತಿದ್ದಾರೆ ನೋಡು ಅಂತ. ಬಟ್ ಆ ಚಿಕ್ಕ ಹುಡುಗಿ ಕೂಡ ಅಲ್ಲೇ ಇರ್ತಾಳಲ್ವಾ, ಅವ್ರಿಗೆ ಏನ್ ಅನ್ಸ್ತು ಅಂತ ಗೊತ್ತಿಲ್ಲ. ಇಲ್ಲ ನೀವು ಮಾತಾಡೋದೆಲ್ಲ ಸುಳ್ಳು, ನೀವ್ ಅನ್ನೋ ತರ ಹಾಸ್ಪಿಟಲ್ ಇಲ್ಲ ಅಂತ ಜೋರ ಕೂಗಾಡ್ತಾ ಇರ್ತಾಳೆ. ಹತ್ರ ಹೋಗಿ ಬೇರೆ ಮಾತಾಡ್ತಾ ಇರ್ತಾಳ. ಅದ್ರಿಂದಾನೆ ಮಿಯಾಗೆ ಭಯ ಆಗ್ಬಿಟ್ಟು, ಚಿ ಏನ್ ಹುಡುಗಿ ಹತ್ರ ಬರ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಅವ್ರ ಅಸಿಸ್ಟೆಂಟ್ ಎಲ್ಲ ಬಂದು ಹುಡುಗಿ ನಂಗೆ ಸ್ವಲ್ಪ ಸೈಡ್ ತಳ್ಬಿಡ್ತಾರೆ. ಪಾಪ ಸ್ವಲ್ಪ ಫೋರ್ಸ್ ಆಗಿ ತಳೆದ್ರು ಅಂತ ಕಾಣಿಸುತ್ತೆ. ಹುಡುಗಿ ಕೂಡ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಇದನ್ನ ಹೀರೋಯಿನ್ ಕೂಡ ಬಂದ್ ನೋಡ್ಬಿಟ್ಟು, ಅಯ್ಯೋ ಹುಡುಗಿ ಜ್ಞಾನ ತಪ್ಪಿ ಬಿದ್ದೋಡ್ಲು, ಡಾಕ್ಟರ್ ಬೇಗ ಬನ್ನಿ ಅಂತ ತಕ್ಕಂತ ಹುಡುಗಿನ ಕರ್ಕೊಂಡು ಹೋಗಿ ವಾರ್ಡ್ಗೆ ಸೇರಿಸ್ಬಿಟ್ರು. ಇನ್ನೊಂದ್ ಕಡೆ ಮಿಯಾ ಮತ್ತೆ ನಮ್ ಹೀರೋ ಇಬ್ರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಿಯಾ ಕೇಳ್ತಾಳೆ, ಇವಾಗ ಈ ಹುಡುಗಿ ತರ ಇರೋದಕ್ಕೆ ನಮ್ಮ ಅಣ್ಣನೇ ಕಾರಣನಾ, ಅವ್ನು ಯೂಸ್ ಮಾಡ್ತಾ ಇರೋ ಆ ಟೀನೇ ನನ್ನ ಒಂದು ಕೆಮಿಕಲ್ ಏನ ಕಾರಣ ಅಂತೆಲ್ಲ ಕೇಳಿದಾಗ ನಮ್ ಹೀರೋ ಕೂಡ, ಹೌದು ಮೇಡಮ್, ನಮ್ ಬಾಸ್ ಇಷ್ಟು ಮೋಸವಾದವ್ರು ಅಂತ ನೆನ್ಸ್ಕೊಳಕ್ಕೆ ನನ್ಗೆ ಒಂಥರ ಅಸಹ್ಯ ಆಗ್ತಿದೆ. ಅವ್ರು ಇಷ್ಟು ಮೋಸವಾಗಿ ನಡ್ಕೊಳ್ತಾರೆ ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ನಂಗೆ ಒಂದ್ 2-3 ಬಿಟ್ನ ಆಗ್ತಾ ಇದ್ರೆ ಮಿಯಾ ಕೂಡ ಸಖತ್ ಶಾಕಿಂಗ್ ಆಗಿರುತ್ತೆ. ಇವ್ನೇನ್ ಕೆಲಸ ಮಾಡ್ತಿದ್ದಾನೆ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋಯಿನ್ ಕೂಡ ಬರ್ತಾಳೆ. ಇವಾಗ ಹುಡುಗಿ ಓಕೆನಾ ಅಂತ ಕೇಳಿದಾಗ ಹೀರೋಯಿನ್ ಕೂಡ, ಇವಾಗ ಸದ್ಯಕ್ಕೆ ಓಕೆನೆ, ಬಟ್ ಹುಡುಗಿಗೆ ಕ್ಯಾನ್ಸರ್ ಇದೆ ಅಲ್ವಾ, ಅದ್ರಿಂದಾನೇ ಪಾಪ ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಮಿಯಾಕ್ ಸ್ವಲ್ಪ ಬೇಜಾರದಂಗಿದೆ. ಒಳಗಡೆ ಹುಡುಗಿನ ನೋಡಕ್ಕೆ ಅಂತ ಹೋದಾಗ ಹುಡುಗಿನ ನೋಡಿ ಮಾತಾಡಿಸ್ಬಿಟ್ಟು ಕೇಳ್ತಾರೆ, ಏಯ್ ನೀನ್ ಅಲ್ಲಿ ಹೊರಗಡೆ ಆಕ್ಟಿಂಗ್ ತಾನೇ ಮಾಡ್ದೆ ಅಂದಾಗ ಅದಕ್ಕೆ ಹುಡುಗಿ ಕೂಡ, ಹೌದು ನಾನು ಆಕ್ಟಿಂಗೇ ಮಾಡ್ದೆ, ಅದಕ್ಕೆ ನನ್ನ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ, ಅದಕ್ಕೋಸ್ಕರನೇ ನಾನು ಜಾಸ್ತಿ ಟ್ಯಾಬ್ಲೆಟ್ ಎಲ್ಲ ಕೂಡ ತಗೊಂತಾ ಇದ್ದೀನಿ, ಅದಕ್ಕೆ ಈ ವಯಸ್ಸಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಹಾಸ್ಪಿಟಲ್ ಇದೀನಿ ಅಂತ ಹುಡುಗಿ ಯಾವ ಅರ್ಥದಲ್ಲಿ ಹೇಳ್ತಿದ್ದಾಳೆ ಅಂತ ಇವಾಗ ಮಿಯಾಗ್ ಅರ್ಥ ಆಗ್ತಿದೆ. ಇದೆಲ್ಲ ಕೇಳಿಸ್ಕೊಂಡ್ರೆ ಮಿಯಾಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಪಾಪ ಹುಡುಗಿ ಇಷ್ಟು ವಯಸ್ಸಿಗೆ ಇಷ್ಟೆಲ್ಲ ಮನ್ಸಲ್ಲಿ ನೋವಿಟ್ಕೊಂಡಿದ್ದಾಳೆ ಅಂತ. ಆಮೇಲೆ ಅಂತಾರೆ, ನಿಮ್ಮಮ್ಮ ಜೈಲಲ್ಲಿ ಇದಾರೆ ಅಂತ ಗೊತ್ತಾಯ್ತು, ಆದಷ್ಟು ಬೇಗ ನಿಮ್ಮಮ್ಮ ನಾನು ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತೀನಿ ಸರಿನಾ ಅಂದಾಗ ಹುಡುಗಿ, ಇಲ್ಲ ನೀವೆಲ್ಲರೂ ಸುಳ್ಳು ಹೇಳೋದು, ಇಲ್ಲಿರೋರೆಲ್ಲ ಸುಳ್ಳು ಹೇಳೋದು, ಯಾರು ನಮ್ಮಮ್ಮನ ಹೊರಗಡೆ ಕರ್ಕೊಂಡ್ ಬರಲ್ಲ, ಯಾಕೆ ಸುಮ್ನೆ ಇದ್ರ ಸುಳ್ಳು ಹೇಳ್ತೀರಾ, ನೀವು ಇಲ್ಲಿಂದ ಹೋಗಿ ಅಂತ ಒಂದ್ ಸ್ವಲ್ಪ ರೂಢಾಗೆ ಹೇಳ್ಬಿಡ್ತಾಳೆ. ಇದ್ರೂ ಮಿಯಾಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಹೊರಗಡೆ ಬಂದು ಅಂತ ಕೂಗಾಡ್ತಾ ಇರ್ತಾಳೆ, ಎಲ್ಲಿಯೋ ನಮ್ಮಣ್ಣ ಮಾಡ್ತೀನಿ ತಾಳು ಅಂತ ಹೇಳಿ ಅವನಿರೋ ಜಾಗಕ್ಕೆ ಹೋಗ್ತಾ ಇರೋದು. ಇನ್ನೊಂದ್ ಕಡೆ ಅವ್ರ ಅಣ್ಣನ ತೋರಿಸ್ತಾರೆ. ನೆನೆ ಅವ್ರ ಅಪ್ಪ ಹತ್ರ ತಿಂದಿರೋ ಒದೆ ಎಲ್ಲ ಸಾಲ್ದು ಅಂತ ಓವರ್ ಬಿಲ್ಡಪ್ ಕೊಟ್ಕೊಂಡು ಇವತ್ತು ಆಫೀಸ್ ಕೂಡ ಬಂದಿರ್ತಾನೆ. ಹಂಗೆ ಮುಖ ಮತ್ತೆಲ್ಲ ಪಂಚರ್ ಆಗಿರುತ್ತೆ, ಹಂಗೆ ಬಂದು ಕೂತಿರ್ತಾನೆ. ಅಲ್ಲಿರೋರ ಹತ್ರ ಹೇಳ್ತಾನೆ, ಇಲ್ಲೋಡಿ ನನ್ಗೆ ಜಸ್ಟ್ 2 ದಿನ ಟ್ರಯಲ್ ಕೊಟ್ಟಿದ್ದಾರೆ ಅಷ್ಟೇ, ಆದಷ್ಟು ಬೇಗ ನಿಮ್ ಕೈಲಿ ಎಷ್ಟು ಬೆಸ್ಟ್ ಕೊಡಕ್ಕಾಗುತ್ತೋ ಅಷ್ಟು ಕೊಡಿ, ನಿಮ್ಗೆಲ್ಲ ನಾನು ಇಂಕ್ರಿಮೆಂಟ್ ಕೊಡ್ತೀನಿ, ಬೋನಸ್ ಕೊಡ್ತೀನಿ ಅಂತೆಲ್ಲ ಅವ್ರಿಗೆ ಆಸೆ ತೋರಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಇವಳು ಕೂಡ ಒಳಗಡೆ ಎಂಟ್ರಿ ಆಗ್ತಾಳೆ. ಅವ್ನು ಬಂದು ಕೇಳ್ತಾನೆ, ಏನ್ ಮೇಡಮ್ ತುಂಬಾ ದೂರ ಬಂದ್ಬಿಟ್ಟಿದೀರಾ, ಅಲ್ಲಿ ಮೇಕಪ್ ಹಾಕೊಳ್ಳುವಾಗ ಏನಾದ್ರು ಕಾಸ್ಮೆಟಿಕ್ ನ ಮಿಸ್ ಮಾಡ್ಕೋಬಿಟ್ರಾ ಅಂತ ಒಂಥರ ಗೇಲಿ ಮಾಡತ್ರ ಕೇಳ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಆ ಕೆಮಿಕಲ್ ಫ್ಯಾಕ್ಟರಿ ಟೀನೇನ್ ಅನ್ನೋ ಕ್ಯಾಸಿಯೋಜನ್ ನ ನೀನು ಸ್ಪ್ರೆಡ್ ಮಾಡ್ತಾ ಇದೀಯಾ, ನೀನ್ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದೀಯಾ ಅಂತ ಜೋರಾಗಿ ಕಿರ್ಚಿ ಹೇಳ್ತಾಳೆ. ಇವ್ನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಮಾತಾಡ್ತಾ ಇದ್ಯಾ, ಎಲ್ಲರಿಗೂ ಕೇಳಿಸೋ ತರ ಜೋರಾಗಿ ಮಾತಾಡ್ತಾ ಇದ್ಯಾ, ಬಾ ಫಸ್ಟ್ ಆಫೀಸ್ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬೈತಾನೆ. ಏನ್ ಮಾತಾಡ್ತಾ ಇದೆ ಅಂತ ನಿಂಗೆ ಸ್ವಲ್ಪ ಅರಿವಿಲ್ವಾ, ಅದೆಲ್ಲ ಜಸ್ಟ್ ಒಂದು ರೂಮರ್ಸ್, ನಾನೇನು ತಪ್ಪು ಮಾಡ್ತಾ ಇಲ್ಲ, ನೀನ್ ಯಾಕೆ ಇದ್ರಲ್ಲೆಲ್ಲ ತಲೆ ಆಗ್ತಾ ಇದೆಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಹಲೋ ಫಸ್ಟ್ ನಾನು ಕೇಳೋದಕ್ ಮಾತ್ರ ಆನ್ಸರ್ ಮಾಡು, ಅದ್ರಲ್ಲಿ ನೀನು ಟೀನೇನ್ ಅನ್ನೋ ಒಂದು ಕೆಮಿಕಲ್ ಅಲ್ಲಿ ಕ್ಯಾಸಿಯೋಜನ್ ಆಡ್ ಮಾಡ್ತಾ ಇದೀಯಾ, ನನ್ಗೆ ಅದಕ್ಕೆ ಮಾತ್ರ ಆನ್ಸರ್ ಕೊಡು ಅಂದಾಗ ಅವನಂತಾರೆ, ನೋಡು ಇದೆಲ್ಲ ನೀನ್ ಬೇಡದೇ ಇರೋ ವಿಷಯ, ಸುಮ್ನೆ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ ಅಂದಾಗ ಅವಳು ಅಂತಾಳೆ, ಹಂಗಾದ್ರೆ ನೀನ್ ಈ ತರ ಹೇಳೋದ್ರಲ್ಲೇ ನಂಗೆ ಗೊತ್ತಾಗ್ತಿದೆ ಏನೋ ತಪ್ಪು ಮಾಡ್ತಾ ಇದೀಯ ಅಂತ, ನಾನು ಅದನ್ನ ಕಂಡಿಡದೆ ಹಿಡಿತೀನಿ ಅಂದಾಗ ಇವನಂತಾನೆ, ನೀನ್ ಇದೆಲ್ಲ ಹೇಳ್ತಾ ಇದೆ ಅಂದ್ರೆ ಅಪ್ಪಗೆಲ್ಲಾದ್ರೂ ಹೇಳ್ಬಿಟ್ಟಿದ್ಯಾನೆ ಅಂದಾಗ ಅವಳಂತಾಳೆ, ಇಲ್ಲ ನಾನೇನಕ್ಕ ಪಾತ್ರ ಹೇಳ್ತೀನಿ, ಇದನ್ನೆಲ್ಲ ನನ್ಗೆ ಹ್ಯಾಂಡಲ್ ಮಾಡಕ್ ಗೊತ್ತು, ಅದನ್ನೆಲ್ಲ ಕಂಡಿಡ್ಬಿಟ್ಟು ಆಮೇಲೆ ನಿನ್ ಕತೆನ ಮುಗಿಸ್ತೀನಿ ಅಂದಾಗ ಜೀವನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಬೇಡ ಕಣೆ ಅಪ್ಪಗೆ ಹೇಳ್ಬೇಡ, ಅಪ್ಪಗ್ ಆಲ್ರೆಡಿ ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ಅಂತ ಇದ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಜೀವನ್ಗೆ ಅವ್ರ ಅಪ್ಪ ಕಾಲ್ ಮಾಡ್ತಾರೆ. ಅಯ್ಯೋ ಅಪ್ಪ ಕಾಲ್ ಮಾಡ್ತಿದ್ದಾರೆ, ಅಪ್ಪಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಅಂತ ಅಟೆಂಡ್ ಮಾಡಿದಾಗ ಅವ್ರ ಅಪ್ಪ ಹೇಳ್ತಾರೆ, ಇಲ್ಲೋ ಇದ್ಯಾ ಆದಷ್ಟು ಬೇಗ ಮನೆಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕಂದಾಗ ಇವನು, ಅಪ್ಪ ಏನಪ್ಪಾ ಯಾಕಪ್ಪ ಅಂತ ಹಂಗೆ ಬೈವಾಗ ಕೇಳುವಾಗ ಅವ್ರ ಅಂತಾರೆ, ಆ ಟೀನೇನ್ ಅನ್ನೋ ಒಂದು ಕೆಮಿಕಲ್ ಅಲ್ಲಿ ಕ್ಯಾಸಿಯೋಜನ್ ನೀನ್ ಮಿಕ್ಸ್ ಮಾಡಿದ್ಯಾ ಅಂತ ಕೇಳ್ತಾರೆ. ಇವ್ನ್ಗೆ ಹಂಗೆ ಮಾತೇ ಬರ್ತಾ ಇಲ್ಲ. ಇಲ್ಲಪ್ಪ ಯಾರಪ್ಪ ನಿನ್ಗೆ ಹೇಳಿದ್ದು, ಇದೆಲ್ಲ ಸುಳ್ಳು ರೂಮರ್ಸ್ ಅಂತ ಹೇಳ್ದೆ, ಮರ್ಯಾದಾಗ ಮನೆಗ್ ಬರೀ ನಿನ್ನ ಹತ್ರ ಮಾತಾಡ್ಬೇಕು ಅಂತಾರೆ. ಇವ್ನ್ ಕೂಡ ಹಂಗೆ ಬೈವಾಗೆ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಚೇರ್ಮನ್ ನಿಂತಿರ್ತಾರೆ. ಚೇರ್ಮನ್ ಹೇಳ್ತಾರೆ, ಏನ್ ಕೆಲಸ ಮಾಡ್ತಾ ಇದೀಯ ನೀನು, ನಿನಗೆ ಕೊಟ್ಟಿರೋದ್ ಬರೀ 2 ದಿನ ಟ್ರಯಲ್, ಇವಾಗ ಈ ಇನ್ವೆಸ್ಟಿಗೇಷನ್ ಅಲ್ಲಿ ನಿನ್ ಕಡೆ ಏನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ನೀನು ಲಂಡನ್ ಗೊಟ್ಟೋಗು, ನೀನ್ ಇಲ್ಲಿ ಇರ್ಬೇಡ ಅಂತ ಹೇಳಿದಾಗ ಇವನಂತಾನೆ, ಅಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ, ನಾನೇನಕ್ಕೆ ಲಂಡನ್ಗೆ ಹೋಗ್ಬೇಕು, ನಾನು ಎಲ್ಲೂ ಹೋಗೋದಿಲ್ಲ, ಇವಾಗ ನಾನು ಅದ್ರಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ನಾನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ತಾನೆ, ನಾನು ಇಲ್ಲೇ ಇರ್ಬೇಕು ತಾನೆ, ನಾನು ಆ ಕೆಲಸನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆದ್ರೆ ಚೇರ್ಮನ್ಗೆ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ, ಇಲ್ಲಿ ಮಾನ ಮರ್ಯಾದೆ ಹೊಟ್ಟೋಗುತ್ತೋ ಅಂತ. ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ನೀವು ಕೆಮಿಕಲ್ ಫ್ಯಾಕ್ಟರಿಗೆ ಯಾರನ್ನಾದ್ರೂ ಕಳಿಸಿ ಆ ಟೀನೇನ್ ಕೆಮಿಕಲ್ ಅಲ್ಲಿ ಕ್ಯಾಸಿಯೋಜನ್ ಮಿಕ್ಸ್ ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳಿ ಅಂತ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ. ಇನ್ನೊಂದ್ ಕಡೆ
ಅಪೋನೆಂಟ್ ಲಾಯರ್ ನ ತೋರಿಸ್ತಾರೆ. ಅವ್ರು ಬಂದು ಆ ಫೋನ್ ನಮ್ ಹೀರೋ ಬಂದು ಕೊಡ್ಸ್ಬಿಟ್ಟಿದಾನಲ್ವಾ, ಈಗ ಫೋನ್ ನ ಬಂದು ಅಂದ್ರೆ ಅದ್ರಲ್ಲಿರೋ ವಿಡಿಯೋ ಬಂದು ನೋಡ್ತಾ ಇರ್ತಾರೆ. ಅದ್ರಲ್ಲಿ ಈಗ ಸತ್ತೋದಲ್ಲ ಒಬ್ಬ ಲ್ಯಾಬ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದವನು, ಅವ್ನ್ ಬಂದು ಮಾಡಿರೋ ಪ್ರತಿಯೊಂದು ವಿಡಿಯೋನು ಇದೆ. ಅದರಿಂದ ಇವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಆ ಕೆಮಿಕಲ್ ಬಗ್ಗೆ ಎಲ್ಲ, ಅಂದ್ರೆ ಅದೆಷ್ಟು ಡೇಂಜರಸ್ ಅಂತ ಹೇಳಿ. ಅಲ್ಲೇ ನಮ್ ಹೀರೋ ಚಿಕ್ಕಪ್ಪ ಕೂಡ ಕೂತಿರ್ತಾರೆ. ಆ ಅಪೋನೆಂಟ್ ಲಾಯರ್ ಹೇಳ್ತಾರೆ, ಇದೊಂದು ಎವಿಡೆನ್ಸ್ ಸಾಕು ಆ ಜಿಯೋನ ನಾವು ಒಳಗಡೆ ತಳ್ಳೋದಕ್ಕೆ, ತುಂಬಾನೇ ಸ್ಟ್ರಾಂಗ್ ಆಗಿರೋ ಒಂದು ಎವಿಡೆನ್ಸ್ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚೇರ್ಮನ್ ಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ರ ಅಸಿಸ್ಟೆಂಟ್ ಬಂದು ಹೇಳಿರ್ತಾರೆ, ಆ ಟೀನೇನ್ ಅನ್ನೋ ಟ್ಯಾಂಕ್ ಅಲ್ಲಿ ಕ್ಯಾಸಿಜನ್ ಅನ್ನೋ ಒಂದು ಕೆಮಿಕಲ್ ಇರೋದು, ಅದನ್ನೇ ಇವ್ನು ಯೂಸ್ ಮಾಡ್ತಾ ಇದ್ದ ಅಂತ. ಇದರಿಂದ ಆ ಚೇರ್ಮನ್ ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅಸಿಸ್ಟೆಂಟ್ ಹೇಳ್ತಾರೆ, ಸರ್ ಇವಾಗ ನೀವು ಮನ್ಸಿಟ್ರೆ ಕೂಡ ನಾವ್ ಅದನ್ನ ಮುಗಿಸ್ಬಿಡ್ಬೋದು, ಮಾಡ್ಬಿಡೋದ ಸರ್ ಅಂದಾಗ ಚೇರ್ಮನ್ ಹೇಳ್ತಾರೆ, ಇಲ್ಲ ಇಲ್ಲ ನೀವೀಗ ಸದ್ಯಕ್ಕೆ ಆ ಕೆಲಸ ಏನು ಮಾಡ್ಬಿಡಿ, ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ. ರಾತ್ರಿ ಎಲ್ಲ ತುಂಬಾನೇ ಯೋಚನೆ ಮಾಡ್ತಾರೆ. ಆಗ ಅವ್ರ ಅಸಿಸ್ಟೆಂಟ್ ನ ಕರೆದು ಹೇಳ್ತಾರೆ, ನನ್ಗೆ ತುಂಬಾನೇ ನಂಬಿಕೆ ಅಷ್ಟು ಒಬ್ಬ ಬೇಕಾಗ್ತಾನೆ, ಫಸ್ಟ್ ಅವ್ನ ಕರ್ಸಿ ಅಂತ ಹೇಳಿದಾಗ ಈ ಅಸಿಸ್ಟೆಂಟ್ ಕೂಡ ಮ್ಯಾನೇಜರ್ ನ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರು ಕೇಳಿರ್ತಾರಲ್ವಾ, ನಿಮ್ಮ ಹತ್ರದಲ್ಲಿ ನಂಗೆ ಒಂದು ಪೋಸ್ಟಿಂಗ್ ನ ಹಾಕೊಡಿ, ಅಂದ್ರೆ ಚೇರ್ಮನ್ ಗೆ ಹತ್ರವಾಗಿ ಒಂದು ಪೋಸ್ಟಿಂಗ್ ನ ಹಾಕೊಡಿ ಅಂತ. ಸೊ ಇದೇ ಕರೆಕ್ಟ್ ಆದ ಟೈಮ್ ಅಂತ ಅವ್ನ ಕರ್ಕೊಂಡ್ ಬಂದು ತೋರಿಸ್ತಾರೆ. ಆಗ ಚೇರ್ಮನ್ ಕೂಡ ಇವ್ರನ್ನ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು, ಅಂದ್ರೆ ಇವನು ನಂಬಿಕಸ್ತಾನ, ನಮ್ಗೆ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾನ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಕ್ವೆಶ್ಚನ್ಸ್ ಎಲ್ಲ ಹೇಳಿದಾಗ ಅದಕ್ಕೆ ಮ್ಯಾನೇಜರ್ ಕೂಡ ಕರೆಕ್ಟ್ ಆಗಿ ಆನ್ಸರ್ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ಮತ್ತೆ ಆಂಡ್ರೂನ ತೋರಿಸ್ತಾರೆ. ಅವ್ರು ಬಂದು ಸ್ಟ್ರೈಟ್ ಆಗಿ ಪೊಲಿಟಿಷಿಯನ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಜೋ ಮತ್ತೆ ಪೊಲಿಟಿಷಿಯನ್ ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರೆ ಆಂಡ್ರೂ ಹೊರಗಡೆ ಇರ್ತಾನೆ. ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಿ ಜೀವನ್ ಬಗ್ಗೆ ನಾವು ಏನೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೇಕು, ಏನೆಲ್ಲ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಬೇಕು ಮಾಡ್ಬಿಟ್ಟಿದೀವಿ. ಇನ್ ಜೀವನ್ ಪರ್ಯಂತ ಅವ್ನು ಹೊರಗಡೆ ಬರಕ್ ಆಗೋದಿಲ್ಲ, ಅವನನ್ನ ಜೈಲ್ಗೆ ಹಾಕೋದ್ ಗ್ಯಾರಂಟಿ. ಇನ್ಮೇಲೆ ಆ ಡೋಡೋ ಕಂಪನಿ ನಮ್ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಆಂಡ್ರೂ ಕೇಳಿಸ್ಕೊಳ್ತಾನೆ ಇರ್ತಾನೆ. ಯಾಕಂದ್ರೆ ಆಂಡ್ರೂ ಅವ್ರ ಚಿಕ್ಕಪ್ಪ ಹೇಳ್ಬಿಟ್ಟು ಏನಂತ ಕರ್ಕೊಂಡ್ ಬಂದಿರೋದು, ನೀನೇ ಡೋಡೋ ಕಂಪನಿ ಓನರ್ ಆಗಿ ಮಾಡ್ತೀನಿ ಅಂತಲ್ವಾ, ಬಟ್ ಇವ್ರ ಹ್ಯಾಂಡ್ ಓವರ್ ಅಲ್ಲಿ ಇದೆ ಅಂತಂದ್ರೆ ಇವಾಗ ಇವ್ರ ಪ್ಲಾನ್ ಅಲ್ಲೇ ಅವ್ನಿಗೆ ಅರ್ಥ ಆಗ್ತಿದೆ. ಏನ್ ಹಂಗಂದ್ರೆ ನನ್ನ ಗೊಂಬೆ ತರ ಯೂಸ್ ಮಾಡ್ಕೊಂತ ಇದೀರಾ ಅಂತ ಟೆನ್ಷನ್ ಆಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಗೆ ಲಾಯರ್ ಫ್ರೆಂಡ್ ಒಬ್ರು ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋಯಿನ್ ನ ಕರ್ದ್ಬಿಟ್ಟು ಈ ತರ ಜೈಲಲ್ಲಿರೋ MLA ಲೇಡಿಗೆ ಜ್ಞಾನ ತಪ್ಪಿಟ್ಟಿದೆ, ಪಾಪ ಅವ್ರಿಗೆ ತುಂಬಾ ಮಯೂಷರಿಲ್ಲ, ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿರೋ MLA ಲೇಡಿನ ತೋರಿಸ್ತಾರೆ. ಪಾಪ ಅವ್ರಿಗೆ ತುಂಬಾನೇ ಮಯೂಷರಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕಣ್ ಕೂಡ ಬಿಡ್ತಾ ಇಲ್ಲ, ಅವ್ರಿಗೆ ಎಚ್ಚರ ಕೂಡ ಆಗ್ತಾ ಇಲ್ಲ. ಅವ್ರ ಹೆಂಗಾದ್ರು ಮಾಡಿ ಎಚ್ಚರ ಮಾಡಿಸ್ಬೇಕು ಅಂತ ಏನೋ ಕರೆಂಟ್ ಶಾಕ್ ಎಲ್ಲ ಕೊಡ್ತಾ ಇದಾರೆ, ಬಟ್ ಅವ್ರು ಎದ್ದಿಲ್ಲ. ಅದಕ್ ಬದಲಾಗಿ ಪಾಪ ಕೋಮಾ ಆಗ್ಬಿಟ್ಟೋದ್ರು. ಇದು ಆ ಮಗು ನೋಡ್ತಾನೆ ಇರುತ್ತೆ. ಪಾಪ ಮಗು ತುಂಬಾನೇ ಬೇಜಾರಾಗಿ ಅಳಕ್ಕೆ ಶುರು ಮಾಡ್ಬಿಡುತ್ತೆ. ಹೀರೋಯಿನ್ ಬಂದ ಹುಡುಗಿನ ಹಗ್ ಮಾಡ್ಕೊಂಡು ಸಮಾಧಾನ ಮಾಡೋದು, ಅಮ್ಮಗ್ ಏನಾಗಲ್ಲ, ಅಮ್ಮ ಆದಷ್ಟು ಬೇಗ ಎದ್ಬಿಡ್ತಾರೆ, ಸಮಾಧಾನ ಮಾಡ್ಕೊಂತ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜಿಯೋನ್ ಕೂಡ ವಿಷಯ ಗೊತ್ತಾಗುತ್ತೆ, ಈ ತರ ಲೇಡಿ ಕೋಮಾ ಕೊಟ್ಟೋಗಿದ್ದಾರೆ ಅಂತ. ಅಲ್ಲೇ ನಮ್ ಹೀರೋ ಚಿಕ್ಕಪ್ಪ ಕೂಡ ಕೂತಿರ್ತಾರೆ. ಎಷ್ಟೇ ಜಿಯೋನ್ ವಿರುದ್ಧ ಅವ್ರು ಇದ್ರೆ ಕೂಡ ಅವ್ನ ಮುಂದೆ ಸ್ವಲ್ಪ ಆಕ್ಟಿಂಗ್ ನ ಮಾಡ್ಬೇಕಲ್ವಾ. ಹೌದೌದು ಇದು ಸಂತೋಷಕರ ವಿಷಯನೇ ಅಂತ ಮಾತಾಡ್ತಾ ಇರ್ತಾರೆ. ಈಗ ಇಲ್ಲಿ ಹಾಸ್ಪಿಟಲ್ ನೋಡಿದ್ರೆ ಆ ಹುಡುಗಿ ಅವ್ರ ಅಮ್ಮ ಮುಂದೆ ಕೂತ್ಕೊಂಡು ಏನೋ ಬುಕ್ ನ ಓದ್ತಾ ಇರ್ತಾಳೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಏನಮ್ಮ ಮಾಡ್ತಾ ಇದ್ದೆ ಅಂದಾಗ, ಏನಿಲ್ಲ ಡಾಕ್ಟರ್ ಹೇಳಿದ್ರು ಅಮ್ಮ ಕೋಮಾಗ್ ಹೋಗಿದ್ರೆ ಕೂಡ ನಾ ಮಾತಾಡೋದೆಲ್ಲ ಅಮ್ಮಗೆ ಕೇಳಿಸುತ್ತಂತೆ, ಅದಕ್ಕೆ ಅಮ್ಮಗ್ ಸ್ಟೋರಿ ಹೇಳ್ತಾ ಇದೀನಿ ಅಂದಾಗ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಷ್ಟೇ ಅಲ್ಲ ಹುಡುಗಿ ಒಂದು ಲೆಟರ್ ನ ಬೇರೆ ಕೊಡ್ತಾಳೆ. ಇದು ಅಮ್ಮ ಡ್ರೆಸ್ ಅಲ್ಲಿ ಇತ್ತು, ನಿಮ್ಮ ಹೆಸರನ್ನ ಬರ್ದಿದ್ರು ಈ ಲೆಟರ್ ಅಲ್ಲಿ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೆ, ತಗೊಳ್ಳಿ ಅಂತ ಕೊಟ್ಟಾಗ ನಮ್ ಹೀರೋಯಿನ್ ಕೂಡ ಲೆಟರ್ ನ ತಗೊಂಡು, ಸರಿ ಆಯ್ತಮ್ಮ ನೀನ್ ಹೋಗು ರೂಮ್ಗೆ, ತುಂಬಾ ಲೇಟ್ ಆಯ್ತು, ನಾನು ಅಮ್ಮನ ನೋಡ್ಕೊಳ್ತೀನಿ ಅಂತ ಹುಡುಗಿನ ಅಲ್ಲಿಂದ ಕಳ್ಸಿಕೊಡ್ತಾರೆ. ಇನ್ನೇನ ಲೆಟರ್ ನ ಓದ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ನಮ್ ಹೀರೋ ಒಳಗಡೆ ಬಂದು ಆ MLA ಲೇಡಿ ಹತ್ರ ಹೇಳ್ತಾನೆ, ಈ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ಅವ್ರಿಗೂ ಬೇಜಾರಾಗುತ್ತಲ್ವಾ, ಇಲ್ಲಿ ನೋಡಿ ನಿಮ್ಮನ್ನ ಹತ್ರ ನೋಡಕ್ಕೆ ನನಗೆ ತುಂಬಾನೇ ಬೇಜಾರಾಗ್ತಿದೆ, ಅದ್ರಲ್ಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು. ನಾಳೆ ಜಿಯಾನ್ಗೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ, ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಆ ಬ್ಲಾಕ್ ಮನಿ ಹೆಂಗ್ ಬಂತು, ಅಷ್ಟೊಂದು ಅಮೌಂಟ್ ನಿಮ್ಮ ಅಕೌಂಟ್ ಹೆಂಗ್ ಬಂತು ಅಂತ ಕೇಳ್ತಾರೆ ಅಂತಾನೆ ಅನ್ಕೊಂಡಿರೋದು. ಆದ್ರೆ ಆ T9 ಅನ್ನೋ ಕ್ಯಾಸಿನೋಜನ್ ಕೆಮಿಕಲ್ ಬಗ್ಗೆ ನಾವು ಪೂರ್ತಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದೀವಿ. ನಾಳೆ ಅದನ್ನ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದಾರೆ. ನೀವ್ ಅನ್ಕೊಂಡಿರೋ ತರ ಅವ್ನಿಗೆ ಶಿಕ್ಷೆ ಕೂಡ ಆಗುತ್ತೆ. ನೀವ್ ಆಸೆ ಪಟ್ಟಿದ್ದಾರನೆ ಇನ್ ಮುಂದಕ್ಕೆ ಯಾರಿಗೂ ಈ ತರ ಪ್ರಾಬ್ಲಮ್ ಬರೋದಿಲ್ಲ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ನೀವಿಲ್ಲ ಅಷ್ಟೇ. ಈ ಕೇಸಲ್ಲಿ ಗೆಲ್ಬೇಕು ಅಂತ ನೀವೆಷ್ಟು ಕಷ್ಟ ಪಟ್ಟಿದ್ದೀರಾ, ಎಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೀರಾ ಅಂತ ಗೊತ್ತು. ಇವಾಗ ನೀವು ಬಿಡದೆ ಹೋರಾಟ ಮಾಡಿರೋದ್ರಿಂದಾನೆ ಇವತ್ತು ಅವನ್ಗ ಹತ್ರ ಒಂದು ಪರಿಸ್ಥಿತಿ ಬಂದಿರೋದು. ಹೆಂಗಿದ್ರು ಅವ್ನ್ಗೆ ಒಂದು ದೊಡ್ಡ ಶಿಕ್ಷೆ ಆಗೇ ಆಗುತ್ತೆ. ಅದನ್ನ ನೋಡಕ್ಕೆ ನೀವೆದ್ದು ಬರ್ಬೇಕು ಮೇಡಮ್ ಅಂತೆಲ್ಲ ಮಾತಾಡ್ತಾ ಇದ್ರೆ ಈ ಲೇಡಿಗೆಲ್ಲ ಅರ್ಥ ಆಗ್ತಾ ಇರುತ್ತಲ್ಲ, ಅವ್ರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಟೆನ್ಷನ್ ಆಗ್ಬಿಟ್ಟು ಬಾರಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾನೆ. ಸರಿ ಹೀರೋಯಿನ್ಗೆ ಕಾಲ್ ಮಾಡಿ ಕರೆನೆ ಅಂದ್ರೆ ಕಾಲ್ ಮಾಡಕ್ ಮನ್ಸ್ ಬರ್ತಾ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಹೀರೋ ಕೂಡ ಇಬ್ರು ಬಾರಲ್ಲೇ ಕೂತಿರ್ತಾರೆ, ಯಾವ್ದೋ ಬೇರೆ ಒಂದು ಬಾರಲ್ಲಿ. ನಾಳೆ ಇನ್ನ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಅಲ್ವಾ, ಅದಕ್ಕೇನೆಲ್ಲ ಮಾತಾಡ್ಬೇಕು ಅಂತ ಏನೋ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ಈ ತರ ಡೋಡೋ ಕಂಪನಿ ವಿರುದ್ಧ ನಾನೇ ಫೋನ್ ನಲ್ಲೇ ಎತ್ಕೊಟ್ಟಿದ್ದು ಅಂತ ನೀನು ಹೈಯರ್ ಅಫಿಷಿಯಲ್ ಹತ್ರ ಹೇಳಿದ್ರೆ ನಿನಗೆ ಪ್ರಮೋಷನ್ ಸಿಗುತ್ತೆ ಅಂದಾಗ ಇವಳು ಅಂತಾಳೆ, ಓ ನನ್ ಮೇಲೆ ನಿನ್ಗೇನ್ ಅಷ್ಟೊಂದು ಅಕ್ರೆನಾ, ಅದೆಲ್ಲ ನನ್ಗೇನು ಬೇಕಾಗಿಲ್ಲ ಅಂದಾಗ ಹೀರೋ ಅಂತಾನೆ, ಅಕ್ರೆ ಅಂತಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಕಾಲ್ ಬರುತ್ತೆ. ಆಂಡ್ರೂ ಕಾಲ್ ಮಾಡ್ಬಿಟ್ಟಿರ್ತಾನೆ. ಎಲ್ಲಿದ್ಯಾ ಅಂತ ಕೇಳಿದಾಗ ನಾನು ಈ ತರ ಒಂದು ಬಾರಲ್ಲಿ ಇದೀನಿ ಅಂದಾಗ, ಸರಿ ಒಬ್ಳೆ ಇದೆಯಾ, ನಾನ್ ಬರ್ಲಾ ಜಾಯ್ನ್ ಆಗ್ಲಾ ಅಂತ ಕೇಳಿದಾಗ ಅವಳು ಅಂತಾಳೆ, ಇಲ್ಲ ಇಲ್ಲ ನಾನು ಕಾಂಗ್ ಜೊತೆ ಇದೀನಿ ಅಂತ ಹೇಳಿದಾಗ ಇವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಏನು ಕಾಂಗ್ ಜೊತೆ ಇದೆಯಾ, ನಾಳೆ ಜಿಯೋನ ನಾವು ಕೋರ್ಟ್ ಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಅಂತ ನಾವು ಆನ್ಸರ್ ಹೇಳ್ಬೇಕು, ಅವ್ನಿಗೆ ಪ್ರಿಪೇರ್ ಮಾಡಿಸ್ಬೇಕು, ಅದನ್ನ ಬಿಟ್ಟು ಬಾರಲ್ಲಿ ಕುತ್ಕೊಂಡು ಕುಡ್ಕೊಂಡಿದ್ಯಾ ಅಂತ ಹೇಳಿ ಬೈತಾ ಇರ್ತಾನೆ. ಅದಕ್ಕೆ ಅವಳು ಸಾಕು ಓವರ್ ಆಗಿ ಅಕ್ರೆ ಎಲ್ಲ ತೋರಿಸ್ಬೇಡ, ನೀನ್ ಕುಡಿದ್ಬಿಟ್ಟು ಆಯ್ತಂದ್ರೆ ರೂಮ್ ಹೋಗಿ ಮಲ್ಕೋ ಹೋಗು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕಾಲ್ ಕಟ್ ಮಾಡ್ಬಿಡ್ತಾಳೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ನಮ್ ಹೀರೋ ಹೀರೋಯಿನ್ ಆಂಡ್ರೂ 3 ಜನ ಕೂಡ ಜಿಯೋನ್ಗೆ ಕೋರ್ಟ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಅದಕ್ಕೆ ಇವ್ನು ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ಪ್ರಿಪೇರ್ ಮಾಡೋದಕ್ಕೋಸ್ಕರ ಬಂದಿರೋದು. ಮೀನ್ಸ್ ಕೋರ್ಟ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನೆಲ್ಲ ಹೇಳ್ಬೇಕಲ್ವಾ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹತ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದ್ಗಡೆ ಹೀರೋಯಿನ್ ಕುತ್ಕೊಂಡು ಜಿಯೋನ್ಗೆಲ್ಲ ಹೇಳ್ಕೊಡ್ತಾ ಇರೋದು, ನೋಡಿ ಈ ತರ ಕ್ವಶನ್ ಕೇಳಿದಾಗ ನೀವು ಈ ತರ ಆನ್ಸರ್ ಮಾಡ್ಬೇಕು, ಈ ಕ್ವಶನ್ ಈ ತರ ಆನ್ಸರ್ ಮಾಡ್ಬೇಕು
ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ರೆ ಅವ್ನು ಅವಳು ಹೇಳೋದನ್ನ ಕೇಳಿಸ್ಕೊಳ್ತಾ ಇದಾನೋ ಇಲ್ವೋ ಅವಳನ್ನೇ ನೋಡ್ತಾ ಇರ್ತಾನೆ. ನೀನು ಸ್ವಲ್ಪ ದೂರ ಕುತ್ಕೊಂಡಿದ್ಯಾ, ಹತ್ರ ಬಂದ್ ಕುತ್ಕೊಂಡೆಲ್ಲ ಹೇಳ್ಕೊಡು ಅಂತ ಅವಳ ಮೇಲೆ ಕೈಯೆಲ್ಲ ಹಾಕಿ ಮಾತಾಡ್ತಾ ಇದ್ರೆ ಅವಳಿಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಅವಳ ಕಡೆ ದೂರ ತಳ್ತಾ ಇದ್ರೆ ಕೂಡ ಅಂದ್ರೆ ಬಿಡ್ತಾ ಇಲ್ಲ. ಆಂಡ್ರೂ ಕೂಡ ಅಲ್ಲಿ ಕನ್ನಡಿಯಲ್ಲಿ ನೋಡಿ ಸಕ್ಕತ್ ಟೆನ್ಷನ್ ಆಗ್ತಾ ಇರ್ತಾನೆ. ನಮ್ ಹೀರೋ ಕೂಡ ಅರ್ಥ ಆಗುತ್ತಲ್ಲ, ಟಕ್ಕಂತ ನಮ್ ಹೀರೋ ಸ್ಟ್ರೇಡಿಂಗ್ ನ ಇಟ್ಕೊಂಡು ತಿರ್ಗಿಸ್ಬಿಟ್ಬಿಡ್ತಾನೆ. ಸೊ ಕಾರ್ ಕೂಡ ಹಂಗೆ ಸೈಡ್ ಅಲ್ಲಿ ಹೋಗ್ಬಿಟ್ಟು ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಆಂಡ್ರೂ ಕೂಡ ಬ್ರೇಕ್ ಹಾಕ್ಬಿಡ್ತಾನೆ ಅಲ್ವಾ. ಆ ಇದ್ರಲ್ಲಿ ನಮ್ ಹೀರೋಯಿನ್ ಕೂಡ ಕೈಲಿ ಪೆನ್ ಇಟ್ಕೊಂಡಿರ್ತಾಳಲ್ಲ, ಅದನ್ನ ಎತ್ತಿ ಹಂಗೆ ಒಂದ್ ತೊಡೆಗೆ ಚುಚ್ಬಿಡ್ತಾಳೆ. ಅವಳು ಅಂತೇಳಿ ಅಯ್ಯೋ ಸಾರಿ ಸರ್, ಈ ತರ ಸಡನ್ ಆಗಿ ಬ್ರೇಕ್ ಹಾಕಿದ್ದಕ್ಕೆ ಈ ತರ ಆಗೋಯ್ತು, ಸಾರಿ ಅಂದಾಗ ಅವ್ನ ಅಯ್ಯೋ ಅಮ್ಮ ನನ್ ಕಾಲೋಯ್ತು ಅಂತ ಕೂಗಾಡ್ತಾ ಇರ್ತಾನೆ. ಯಾಕೋ ನೋಡ್ಕೊಂಡ್ ಗಾಡಿ ಓಡಿಸಕ್ಕಾಗಲ್ಲ, ಯಾಕೋ ಹತ್ರ ಓಡಿಸ್ತಾ ಇದೆ ಅಂತ ಆಂಡ್ರೂ ಹಂಗೆ ನಗದ್ಬಿಟ್ಟು ಹೇಳ್ತಾನೆ, ಇಲ್ಲ ಸರ್ ರೋಡಲ್ಲಿ ಒಂದ್ ಹಳ್ಳ ಇತ್ತು ನೋಡ್ಕೊಂಡಿಲ್ಲ ಅಂತ. ಸರಿ ಆಯ್ತು ಅಂತ ಹೆಂಗೋ ಕೋರ್ಟ್ ವರ್ಗೂ ಬಂದ್ಬಿಟ್ರು. ಕೋರ್ಟ್ ಒಳಗಡೆ ಕೂಡ ಹೋಗ್ತಾರೆ. ಅಲ್ಲಿ ಒಳಗಡೆ ಅಪೋನೆಂಟ್ ಲಾಯರ್ ಮತ್ತೆ ನಮ್ ಹೀರೋ ಚಿಕ್ಕಪ್ಪ ಇಬ್ರು ವಾಶ್ರೂಮ್ ಅಲ್ಲಿ ಮೀಟ್ ಆಗ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಆ ಇರೋ ಎವಿಡೆನ್ಸ್ ನಿಂದ ಅವ್ನಿಗೆ ಜೀವನ ಪರ್ಯಂತ ಜೈಲ್ ಶಿಕ್ಷೆ ಆಗ್ಬಿಡುತ್ತೆ. ಅಮ್ಮಮ್ಮ ಅಂದ್ರೆ ಒಂದ್ 20-30 ವರ್ಷ ಆದ್ರೂ ಅವ್ನಿಗೆ ಜೈಲ್ ಶಿಕ್ಷೆ ಆಗುತ್ತೆ, ಅವ್ನು ಹೊರಗಡೆ ಬರೋದಕ್ಕೆ ಆಗಲ್ಲ ಅಂದಾಗ ಈ ಅಪೋನೆಂಟ್ ಲಾಯರ್ ಕೇಳ್ತಾರೆ, ಸರ್ ನೀವ್ ಹೇಳಿದ ತರ ನಾನ್ ಮಾಡ್ಬಿಟ್ಟೆ, ಅದೇ ನಾನ್ ಹೇಳಿದ ವಿಷಯನ ನೀವ್ ಮಾಡಿದ್ರ ಆ ಪೊಲಿಟಿಷಿಯನ್ ಹತ್ರ ಮಾತಾಡಿದ್ರ ಅಂತ ಕೇಳ್ತಾರೆ. ಅಂದ್ರೆ ಜೋ ಅವ್ರ ಅಪ್ಪ ಇರ್ತಾರಲ್ಲ ಅವ್ರ ಹತ್ರ ಮಾತಾಡಿದ್ರ ಅಂತ ಕೇಳಿದಾಗ ಹಾ ಅದೆಲ್ಲ ನಾನ್ ಮಾತಾಡಿದ್ದಾಯ್ತು, ಈ ಕೇಸ್ ವಿನ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮ್ ಕೆಲ್ಸನೇ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇವಾಗ ಹಂಗೆ ಕೋರ್ಟ್ ಹೊರಗಡೆ ತೋರಿಸ್ತಾರೆ. ಹಂಗೆ ಜಿಯಾನ್ ಸುತ್ತಾನು ಫುಲ್ ಆಗಿ ಪ್ರೆಸ್ ಅವರೆಲ್ಲ ಕವರ್ ಮಾಡ್ತಾ ಇರ್ತಾರೆ. ಸರ್ ಈಗ ನಿಮ್ ವಿರುದ್ಧ ಎಲ್ಲ ಇದೆ ಅಲ್ವಾ ಸರ್, ನೀವು ಜೈಲ್ ಶಿಕ್ಷೆ ಅನುಭವಿಸ್ತೀರಾ ಏನ್ ಸರ್ ಅಂತ ತಪ್ಪು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ಜಿಯಾನ್ ಹೇಳ್ತಾನೆ, ಇಲ್ಲಿ ನೋಡಿ ನಾನು ಯಾವ್ದೇ ಒಂದು ತಪ್ಪು ಮಾಡಿಲ್ಲ, ನಾನು ಯಾವ್ದೇ ಒಂದು ಶಿಕ್ಷೆ ಕೂಡ ಅನುಭವಿಸೋದಿಲ್ಲ, ಎಲ್ಲ ನನ್ ಸಾಧಕವಾಗೇ ಇದೆ, ನಾನು ಯಾವ್ದು ತಪ್ಪು ಮಾಡಿಲ್ಲ ಅಂತಂದ್ರೆ ನಾನೇನಕ್ ಭಯ ಪಡ್ಬೇಕು ಅಂತ ಓವರ್ ಆಗಿ ಬಿಲ್ಡಪ್ ಕೊಟ್ಟು ಮಾತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಚೇರ್ಮನ್ ನ ತೋರಿಸ್ತಾರೆ. ಅವರು ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಯಾವ್ದೋ ಒಂದು ಪಾರ್ಕ್ ಬಂದಿರ್ತಾರೆ. ಜಸ್ಟ್ ಒಂದು ಜಾಗಿಂಗ್ ನ ಮಾಡ್ಕೊಂಡು ಅಲ್ಲಿ ನೀರೆಲ್ಲ ಕುಡಿದ್ಬಿಟ್ಟು ಚೇರ್ಮನ್ ಹೇಳ್ತಾರೆ, ನಿನ್ನ ಈ ತರ ಒಂದು ವೇಷದಲ್ಲಿ ನೋಡಿ ಎಷ್ಟು ದಿನ ಆಯ್ತು ಅಂತ. ಯಾಕಂದ್ರೆ ಅಸಿಸ್ಟೆಂಟ್ ಗೆ ತಲೆಯಲ್ಲಿ ಕೂದ್ಲೇ ಇಲ್ಲ, ಇಷ್ಟು ದಿನ ವಿಗ್ ಹಾಕೊಂಡು ಕವರ್ ಮಾಡ್ತಾ ಇದ್ದವನು. ಚೇರ್ಮನ್ ಹೇಳ್ತಾರೆ, ನನ್ ಮಗ ತಪ್ಪು ಮಾಡಿದಾನ ತಪ್ಪು ಮಾಡಿಲ್ವಾ ಅನ್ನೋದು ಸೆಕೆಂಡರಿ, ಅವ್ನ್ ತಪ್ಪು ಮಾಡಿದ್ರೆ ಅವ್ನಿಗೆ 10 ವರ್ಷ ಅಲ್ಲ 30 ವರ್ಷ ಕೂಡ ಜೈಲ್ ಶಿಕ್ಷೆ ಹಾಕ್ಲಿ, ನನಗೆ ಅದ್ರಲ್ಲಿ ಚಿಂತೆ ಇಲ್ಲ. ಆದ್ರೆ ಇಷ್ಟು ವರ್ಷ ನಾನು ಕಷ್ಟಪಟ್ಟು ಸೇರ್ಸಿಟ್ಟಿರೋ ನನ್ನ ಕಂಪನಿ ಹೆಸರು ಕೆಟ್ಟೋಗ್ಬಿಡುತ್ತೆ, ನನಗೆ ನನ್ನ ಕಂಪನಿ ಹೆಸರು ಕೆಟ್ಟೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಏನ್ ಅರ್ಥ, ನನ್ ಮಗ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ನನ್ ಕಂಪನಿ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೆ ಇವ್ರು ಏನೋ ಸ್ಟೆಪ್ ಎತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅಂದ್ರೆ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ನಾವು ತುಂಬಾ ಕೆಲಸಗಳು ಮಾಡ್ಬೇಕು ಅಂತ. ಇವಾಗ ಹಂಗೆ ಕೋರ್ಟ್ ಅಲ್ಲಿ ತೋರಿಸ್ತಾರೆ ಜಿಯಾನ್ ವಿರುದ್ಧ, ಅಂದ್ರೆ ಜಿಯಾನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಅಲ್ಲಿ ಕೂರ್ಸಿರ್ತಾರೆ. ಅಂದ್ರೆ ಗ್ಯಾಂಗ್ಸ್ಟರ್ ನ ಮತ್ತೆ ಮಾಸಾನ್ ಅನ್ನೋ ಒಂದು ಕೆಮಿಕಲ್ ಫ್ಯಾಕ್ಟರಿ, ರಾವನ್ ಬಂದು ಫೋಟೋ ಇಟ್ಕೊಂಡು ಹೋಗಿರ್ತಾಳಲ್ಲ ಆ ಕೆಮಿಕಲ್ ಫ್ಯಾಕ್ಟರಿದು, ಈ ತರ ಅವ್ನಿಗೆ ಸಂಬಂಧಪಟ್ಟಿರೋ ಅಷ್ಟು ಜನ ಕೂಡ ಕರ್ಕೊಂಡ್ ಬಂದು ಕೂರಿಸಿ ಎಲ್ಲ ವಿಚಾರಣೆ ಮಾಡ್ತಾ ಇದ್ರೆ ಅಲ್ಲಿರೋರೆಲ್ಲ ಜಿಯೋನ ಕಾಪಾಡಕ್ಕಂತಾನೆ ಮಾತಾಡ್ತಿದಾರೇನೋ, ಇಲ್ಲ ಇದಕ್ಕೂ ಮತ್ತೆ ಜಿಯೋನ್ಗೆ ಯಾವ್ದೇ ಒಂದು ಸಂಬಂಧ ಇಲ್ಲ, ಅವ್ರಿಗೆ ಗೊತ್ತಿಲ್ದೇನೆ ನಾವ್ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು ಅಂತ ಅವ್ರನ್ನ ಕಾಪಾಡಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇಷ್ಟೊತ್ತು ಇವರೆಲ್ಲ ಮಾತಾಡ್ತಾ ಇದ್ದು ಬ್ಲಾಕ್ ಮನಿ ಬಗ್ಗೆ, ಅಂದ್ರೆ ಈ ಜಿಯೋನ್ ಬಂದು ಎಷ್ಟೆಲ್ಲ ಬ್ಲಾಕ್ ಮನಿನ ಯೂಸ್ ಮಾಡಿದಾನೆ, ಅದನ್ನ ಹೆಂಗೆಲ್ಲ ಖರ್ಚು ಮಾಡಿದಾನೆ ಅಂತ ಅನ್ನೋದ್ರ ಬಗ್ಗೆ ಮಾತ್ರ ತಾನೆ. ಸೊ ಜಡ್ಜ್ ಕೇಳ್ತಾರೆ, ಸರಿ ಇದನ್ನ ಬಿಟ್ಟು ನಿಮ್ ಹತ್ರ ಬೇರೆ ಏನಾದ್ರು ಎವಿಡೆನ್ಸ್ ಇದೆಯಾ, ಅಂದ್ರೆ ಜಿಯೋನೇ ತಪ್ಪು ಮಾಡಿದಾನೆ ಅಂತ ಪ್ರೂವ್ ಮಾಡಕ್ಕೆ ಏನಾದ್ರು ಎವಿಡೆನ್ಸ್ ಇದೆಯಾ ಅಂದಾಗ ಆಪೋನೆಂಟ್ ಲಾಯರ್ ಕೂಡ ಇದೆ ಸರ್, ಬಟ್ ಈ ಬ್ಲಾಕ್ ಮನಿಗೆ ಸಂಬಂಧಪಟ್ಟಿರೋದು ಮಾತ್ರ ಅಲ್ಲ, ಒಂದು T9 ಅನ್ನೋ ಒಂದು ಕ್ಯಾಸಿಯೋಜೆನ್ ಅನ್ನೋ ಒಂದು ಕೆಮಿಕಲ್ ಬಗ್ಗೆ ಅಂತ ಹೇಳ್ತಾರೆ. ಅಷ್ಟೇ ಜಿಯಾನ್ಗಂತೂ ಸಕ್ಕದಾಗಿ ಟೆನ್ಷನ್ ಆಗ್ಬಿಡುತ್ತೆ, ಪ್ಲಸ್ ಸಕ್ಕತ್ ಭಯ ಪಟ್ಬಿಡ್ತಾನೆ. ಏನೋ ಇದು ಬ್ಲಾಕ್ ಮನಿ ವಿಷಯದಲ್ಲಿ ನನ್ನ ಅರೆಸ್ಟ್ ಮಾಡಿದ್ರೆ ಕೋರ್ಟ್ ಕರ್ಕೊಂಡ್ ಬಂದಿರೋದು, ಇವಾಗ ಏನೋ ಹೇಳ್ತಾ ಇದೀರಾ, ನನ್ನ ಸಿಕ್ಕಾಕ್ಸ್ಬೇಕಂತ ಪ್ಲಾನೇ ಮಾಡ್ಬಿಟ್ಟಿದ್ದೀರಾ ಅಂತ ಕೂಗಾಡ್ತಾ ಇದ್ರೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಸುಮ್ನೆ ಫಾರ್ಮಾಲಿಟಿಗೆ ಇವಾಗ ಅವ್ನ ಪರ ಮಾತಾಡ್ಬೇಕಲ್ಲ ಅದಕ್ಕೋಸ್ಕರ, ಇಲ್ಲ ಸರ್ ಇವರು ಬೇರೆ ಏನೋ ವಿಷಯ ಮಾತಾಡ್ತಾ ಇದಾರೆ, ಅದು ಬೇರೊಂದು ಕೇಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಆಪೋನೆಂಟ್ ಲಾಯರ್ ಹೇಳ್ತಾರೆ, ಸರ್ ಈ ಒಂದು ವಿಡಿಯೋ ನೀವು ನೋಡಿ ಸರ್, ಇದು ನೋಡಿದ್ರೆ ನಿಮ್ಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ, ಆ ಜಿಯೋನ್ ಎಷ್ಟು ಕೆಟ್ಟವನ್ ಅಂತ ಗೊತ್ತಾಗುತ್ತೆ ಅಂತ ವಿಡಿಯೋನ ಕೂಡ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಆ ವಿಡಿಯೋ ಕೂಡ ಪ್ಲೇ ಮಾಡಕ್ಕೆ ಹೊರಟೋಗ್ತಾರೆ. ಎಲ್ಲರಿಗೂ ಸಖತ್ ಭಯ ಆಗುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ ಅವ್ರ ಜಾಕಿ ಎಂಟ್ರಿ ಆಗ್ತಾರೆ. ಇವ್ರು ಎಂಟ್ರಿ ಆದ್ರೇನೆ ಗೊತ್ತಾಗುತ್ತೆ ಇವ್ರು ಬೇರೆನೋ ಒಂದು ವಿಷಯನ ಮಾಡಿಟ್ಟಿದ್ದಾರೆ ಅಂತ. ಅಲ್ಲಿ ವಿಡಿಯೋ ಪ್ಲೇ ಮಾಡ್ತಾರೆ ಅಂತ ನೋಡಿದ್ರೆ ವಿಡಿಯೋ ಪ್ಲೇನೇ ಆಗ್ತಾ ಇಲ್ಲ, ಎರರ್ ಅಂತ ತೋರಿಸ್ತಾ ಇದೆ. ಜಿಯೋನ್ಗ್ ಸಖತ್ ಸಂತೋಷ, ಅಪ್ಪಡಿ ನನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡಿದ್ರೆ ವಿಡಿಯೋ ಪ್ಲೇ ಆಗ್ತಾ ಇಲ್ಲ ಅಂತ ಹೇಳಿ ಇವ್ನಂತಾನೆ, ನೋಡಿ ಸರ್ ನಾನೇನು ತಪ್ಪು ಮಾಡಿಲ್ಲ, ಸುಮ್ನೆ ನನ್ನ ವಿರುದ್ಧ ಏನೇನೋ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದ್ರೆಲ್ಲ ಹೇಳ್ತಾ ಇದಾರೆ, ನಾನೇನು ತಪ್ಪು ಮಾಡಿಲ್ಲ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಚೇರ್ಮನ್ ಬಂದ ಅವತ್ತು ನನಗೆ ನಂಬಿಕಸ್ತ ಒಬ್ಬ ಬೇಕು ಅಂತ ಕೇಳಿರ್ತಾರಲ್ಲ, ಮ್ಯಾನೇಜರ್ ಕೂಡ ಹೋಗಿರ್ತಾರಲ್ಲ, ಆಗ ಹೇಳಿರ್ತಾರೆ, ಇಲ್ಲೋಡಿ ನನ್ಗೆ ನನ್ನ ಕಂಪನಿ ತುಂಬಾನೇ ಮುಖ್ಯ, ಯಾರಿಗೇನಾದ್ರೂ ನನ್ಗೆ ನನ್ನ ಕಂಪನಿ ಒಳ್ಳೆ ಹೆಸರಲ್ಲೇ ಇರಬೇಕು, ಅದರಿಂದ ಯಾವ್ದೋ ಫೋನ್ ಅಲ್ಲಿ ಏನೋ ಎವಿಡೆನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ನನ್ನ ಮಗನ್ ವಿರುದ್ಧ, ಸೊ ಎವಿಡೆನ್ಸ್ ನ ನೀವು ಡಿಸ್ಟ್ರಾಯ್ ಮಾಡ್ಬಿಡ್ಬೇಕು, ನೀವ್ ಹತ್ರ ಮಾಡಿದ್ರೆ ನಿಮ್ಗೆ ತುಂಬಾನೇ ರಿವಾರ್ಡ್ ಎಲ್ಲ ಸಿಗುತ್ತೆ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಮ್ಯಾನೇಜರ್ ಕೂಡ ಆ ಅಪೋನೆಂಟ್ ಲಾಯರ್ ಜೊತೆ ಕೆಲಸ ಮಾಡೋ ಒಬ್ರ ಹತ್ರ ಟಚ್ ಅಲ್ಲಿ ಇರ್ತಾರೇನೋ, ಅವ್ರನ್ನ ಅಲ್ಲಿ ಕಳಿಸಿ ಆ ಫೋನ್ ನಲ್ಲಿರೋ ಆ ವಿಡಿಯೋನೆಲ್ಲ ಎರೇಸ್ ಮಾಡಿಸಿ ಮತ್ತೆ ಅದರ ಬ್ಯಾಕಪ್ ನ ಬಂದು ಸಿಸ್ಟಮ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಕೂಡ ಫುಲ್ ಆಗಿ ಡಿಲೀಟ್ ಮಾಡಿಸ್ಬಿಟ್ಟಿರ್ತಾರೆ. ಅದರಿಂದಾನೇ ಇವಾಗ ಇಲ್ಲಿ ವಿಡಿಯೋ ಓಡ್ತಾ ಇಲ್ಲ. ಎಲ್ಲರಿಗೂ ಸಖತ್ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಜಿಯೋನ ಸಿಕ್ಕಾಕಿಸ್ಬೇಕಂತ ಯಾರೆಲ್ಲ ವರ್ಕ್ ಮಾಡಿದ್ರು ಅಂದ್ರೆ ನಮ್ ಹೀರೋ ಅವ್ರ ಚಿಕ್ಕಪ್ಪ, ಹೀರೋಯಿನ್ ಹತ್ರ ಎಲ್ಲರೂ ಕಷ್ಟಪಟ್ಟಿರ್ತಾರಲ್ಲ, ಎಲ್ಲರಿಗೂ ಸಖತ್ ಶಾಕ್. ಬಟ್ ಈ ಕೆಲಸ ಮಾಡಿರೋದು ಆ ಮ್ಯಾನೇಜರ್. ಇವಾಗ ಇಲ್ಲಿ ಜಡ್ಜ್ ಹೇಳ್ತಾರೆ, ಇಲ್ಲಿ ನೋಡಿ ಇವಾಗ ಜಿಯಾನ್ ವಿರುದ್ಧ ಬಂದು ಯಾವ್ದೇ ಒಂದು ಎವಿಡೆನ್ಸ್ ಇಲ್ಲ, ನಿಮ್ಗೆ 1 hour ಟೈಮ್ ಕೊಡ್ತಾ ಇದೀನಿ, ಅಷ್ಟರಲ್ಲಿ ಏನಾದ್ರು ಸಬ್ಮಿಟ್ ಮಾಡಕ್ ಆಗುತ್ತಾ ಅಂತ ನೋಡಿ ಲಂಚ್ ಬ್ರೇಕ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಈಗ ವಾಶ್ರೂಮ್ ಒಳಗಡೆ ಹೋಗಿ ನಮ್ ಹೀರೋ ಚಿಕ್ಕಪ್ಪ ಆಪೋನೆಂಟ್ ಲಾಯರ್ಗೆ ಸರಿಯಾಗಿ ಬೈತಾ ಇರ್ತಾರೆ, ನಿನ್ನ ನಂಬಿ ಅದನ್ನ ಕೊಟ್ಟೆ ನೋಡು, ಸರಿ ಬ್ಯಾಕಪ್ ಆದ್ರೂ ಇದೆಯಾ ಅಂತ ಕೇಳಿದ್ರೆ ಅವನು ಸರ್ ಅದು ಕೂಡ ಇಲ್ಲ ಸರ್, ಯಾರೋ ಸಿಸ್ಟಮ್ ಅಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಂದಾಗ ಸಖತ್ ಟೆನ್ಷನ್ ಆಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಆಂಡ್ರೂ 3 ಜನ ಬೆಂಚ್ ಅಲ್ಲಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ, ಇಷ್ಟು ದೂರ ನಾವ್ ಮಾಡಿದ್ದೆಲ್ಲ ವೇಸ್ಟ್
ಆಗೋಯ್ತಾ ಅಂತ. ಆ ಟೈಮಲ್ಲಿ ಹೀರೋಯಿನ್ ಬಂದು ಆಮೇಲೆ ಲೇಡಿ ಒಂದ್ ಲೆಟರ್ ನ ಕೊಟ್ಟಿರ್ತಾರಲ್ಲ ಅದನ್ನ ಓದ್ತಾ ಇರ್ತಾಳೆ. ಅದ್ರಲ್ಲಿ ಲೇಡಿ ಬರ್ದಿರ್ತಾರೆ, ಇಲ್ಲಿ ನೋಡಿ ನಾನು ಆ ಟೀನೇನೋ ಕ್ಯಾಸಿನೋಜನ್ ಬಗ್ಗೆ ತುಂಬಾನೇ ವಿಚಾರ ಎಲ್ಲ ಎವಿಡೆನ್ಸ್ ಎಲ್ಲ ನಾನು ಸೇರ್ಸಿಟ್ಟಿದ್ದೀನಿ, ನಿಮ್ಗೆ ಬೇಕಾಗಿರೋ ಎವಿಡೆನ್ಸ್ ಏನಾದ್ರು ಸಿಗುತ್ತಾ ಅಂತ ನನ್ನ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿ ನೋಡಿ, ಯಾಕಂದ್ರೆ ನಾನು ಎಲ್ಲ ಅದ್ರಲ್ಲೇ ನಾನು ಎಂಟ್ರಿ ಮಾಡಿ ಇಟ್ಟಿರೋದು, ನನ್ನ ಜೀವನನೇ ನಾನು ಇದಕ್ಕೆ ಮುಡ್ಪಾಗಿ ಇಟ್ಬಿಟ್ಟಿದ್ದೀನಿ. ಅದ್ರಲ್ಲೂ ಈ ಲೆಟರ್ ನಿಮ್ಗೆ ಸಿಗೋ ಟೈಮ್ಗೆ ನಾನು ಬದುಕಿರ್ತೀನ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ದಯವಿಟ್ಟು ನನ್ನ ಮಗುನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ನನ್ ಗೊತ್ತು ಇದರಿಂದ ನಿಮ್ಗೆ ತುಂಬಾನೇ ಬರ್ಡನ್ ಆಗುತ್ತೆ ಅಂತ, ಬಟ್ ನಿಮ್ಮನ್ನ ಬಿಟ್ರೆ ನನ್ಗೆ ಯಾರು ಈಗ ಸದ್ಯಕ್ಕಿಲ್ಲ, ಯಾರು ನಂಬೋ ಪರಿಸ್ಥಿತಿಯಲ್ಲಿ ನಾನಿಲ್ಲ, ದಯವಿಟ್ಟು ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪಾಪ ತುಂಬಾನೇ ಎಮೋಷನಲ್ ಆಗೆಲ್ಲ ಬರ್ದಿರ್ತಾರೆ. ಇದನ್ನೆಲ್ಲ ಹೀರೋಯಿನ್ ನೋಡ್ಕೊಂಡು ಒಂದ್ ಕಡೆ ಯೋಚನೆ ಮಾಡಿದ್ರೆ ಇನ್ನೊಂದ್ ಕಡೆ ನಮ್ ಹೀರೋ ಯೋಚನೆ ಮಾಡ್ತಾನೆ ಏನಂದ್ರೆ ಅವ್ನ್ ಕೂಡ ಇಲ್ಲಿ ಕೋರ್ಟ್ ಬರೋದಕ್ಕೂ ಮುಂಚೆ ಲೀನಾ ಮೀಟ್ ಮಾಡಿರ್ತಾನೆ. ಲೀ ಹತ್ರ ಹೇಳ್ತಾನೆ, ನೋಡು ಈ ತರ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕ್ ಏನಾದ್ರು ಆಯ್ತಂದ್ರೆ ನಾನ್ ಬಂದು ಅಲ್ಲಿ ಅಪ್ರೂವಲ್ ಆಗ್ಬಿಡ್ಲಾ, ಮೀನ್ಸ್ ನಾನೇ ಆ ವಿಡಿಯೋ ನೋಡಿರೋ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು ನನ್ನನ್ನ ನಾನು ಅಲ್ಲಿ ಹೇಳ್ಬಿಡ್ಲಾ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾಳೆ, ನೀನೇನಾದ್ರು ಹತ್ರ ಹೇಳಿದ್ರೆ ನಿನ್ನ ಕಂಪನಿ ಬಿಟ್ಟೆ ಓಡಿಸ್ಬಿಡ್ತಾರೆ, ಅದ್ರಲ್ಲ ಕೇಸ್ ನ ಕೂಡ ನೀನ್ ಗೆಲ್ಲಕ್ಕಾಗಲ್ಲ, ಬೇಡ ಕಾಣೋ ಅಂತ ಹೇಳಿರ್ತಾರೆ. ಇನ್ನೊಂದ್ ಕಡೆ ಆಂಡ್ರೂ ಬಂದು ಅವ್ರ ಚಿಕ್ಕ ಪತ್ರ ಮಾತಾಡಿರ್ತಾನೆ, ಅಂದ್ರೆ ನಾನ್ ಬಂದು ಅಲ್ಲಿ ಸಾಕ್ಷಿಯಾಗಿ ನಿಂತ್ ಬಿಡ್ಲಾ, ಅಂದ್ರೆ ನಾನು ಆ ವಿಡಿಯೋನ ನೋಡಿದೀನಿ ಅಂತ ಹೇಳಿ ನಾನ್ ಸಾಕ್ಷಿಯಾಗಿ ನಿಂತ್ ಬಿಡ್ಲಾ ಅಂದಾಗ ನಮ್ಮಿರೋ ಚಿಕ್ಕಪ್ಪ ಅವನ ಹತ್ರ ಕೂಡ ಹೇಳಿರ್ತಾರೆ, ಇಲ್ಲಿ ನೋಡೋ ನೀನ್ ಹತ್ರ ಎಲ್ಲ ನಿಂತ್ಕೊಳಕ್ ಆಗಲ್ಲ, ಇನ್ ಕೇಸ್ ನೀನ್ ಹತ್ರ ನಿಂತ್ಕೊಂಡು ಕಂಪನಿ ವಿರುದ್ಧ ಇದೆಯಾ ಅಂತ ಗೊತ್ತಾದ್ರೆ ನಿಮ್ಮಪ್ಪ ನಿನ್ನ ಕಣ್ಣೆತ್ತಿ ಕೂಡ ನೋಡಲ್ಲ, ನೀನ್ ಅವ್ರ ಹತ್ರ ಕೂಡ ಹೋಗಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಸೊ ಅವ್ರಿಬ್ರು ಸುಮ್ನೆ ಕೂತಿರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಸರಿ ನಾನೇ ಒಂದು ಸಾಕ್ಷಿಯಾಗಿ ಹೊಟ್ಟೋಗ್ಲಾ, ನಾನು ಹೋಗ್ಬಿಟ್ಟೆಲ್ಲ ಹೇಳ ಅಂದಾಗ ಆಂಡ್ರೂ ನಗದ್ ಬಿಡ್ತಾನೆ, ಸೈಲೆಂಟ್ ಆಗಿ ಇದ್ಬಿಡು, ಕಂಪನಿಗೆ ಏನಾದ್ರು ಆಗ್ಬಿಡತ್ತೆ ಅಂತ ಹೇಳಿ, ಅಂದ್ರೆ ನಿನ್ ಕೆಲ್ಸಕ್ಕೆ ಏನಾದ್ರು ಆಗ್ಬಿಡತ್ತೆ ಅಂತ ಹೇಳಿ ನೀನ್ ಕಂಪನಿ ವಿರುದ್ಧ ಒಂದು ಮಾತು ಕೂಡ ಎತ್ತಿ ಮಾತಾಡಲ್ಲ, ಹಂಗಿರ್ಬೇಕಾದ್ರೆ ನೀನೇನಕ್ಕೆ ಕೆಲಸ ಮಾಡ್ತೀಯ ಅಂತ ಅವ್ನ ಎದ್ದಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಲ್ಲೇ ಹೀರೋಯಿನ್ ಬಂದು ಅಪೋನೆಂಟ್ ಲಾಯರ್ ನ ಮೀಟ್ ಮಾಡ್ತಾಳೆ. ಅವಳು ಹೋಗ್ಬಿಟ್ಟು ಹೇಳ್ತಾಳೆ, ಸರ್ ನಾನೇ ಸಾಕ್ಷಿಯಾಗಿ ಬಂದ್ಬಿಡ್ತೀನಿ ಸರ್, ನಾನೆಲ್ಲ ಹೇಳ್ತೀನಿ ಅಂದಾಗ ಅಪೋನೆಂಟ್ ಲಾಯರ್ ಫಸ್ಟ್ ಆಫ್ ಆಲ್ ನೀನ್ ಯಾರಮ್ಮ ಅಂತ ಕೇಳ್ತಾನೆ. ಅದಾದ್ಮೇಲೆ ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈಗ ಮತ್ತೆ ಕೋರ್ಟ್ ಬಂದಿರ್ತಾರೆ. ಆ ಜಡ್ಜ್ ಹೇಳ್ತಾರೆ, ನಿಮ್ಗೆ ಇನ್ನೂ ಎವಿಡೆನ್ಸ್ ಏನು ಸಿಗ್ಲಿಲ್ವಾ ಅಂದಾಗ ಅವ್ರು ಕೂಡ ಸ್ವಲ್ಪ ಟೈಮ್ ಕೇಳ್ತಾರೆ ಅನ್ಕೊಂಡ್ರೆ ಜಡ್ಜ್ ಹೇಳ್ತಾರೆ, ಸರಿ ಆಯ್ತು ನಿಮ್ಗೆ ಇನ್ನೊಂದು 2 hours ಟೈಮ್ ಕೊಡ್ತೀನಿ ಅನ್ನೋಷ್ಟ್ರಲ್ಲಿ ಅಪೋನೆಂಟ್ ಲಾಯರ್ ಎದ್ ನಿಂತ್ಕೊಂಡು ಹೇಳ್ತಾರೆ, ನೋಡಿ ಸರ್ ನಮ್ಮ ಹತ್ರ ಇನ್ನೊಂದ್ ಸಾಕ್ಷಿ ಇದ್ದಾರೆ ಅಂತ. ಎಲ್ಲರಿಗೂ ಸಕ್ಕತ್ ಶಾಕು, ಮತ್ತೇನ್ ಸಾಕ್ಷಿನ ಇಟ್ಕೊಂಡಿದ್ದ ನೀವು ಅಂತ. ಆ ಸಾಕ್ಷಿ ಬೇರೆ ಯಾರು ಅಲ್ಲ ಹೀರೋಯಿನ್ ಅಂತ ಹೇಳ್ತಾರೆ. ಹೀರೋಯಿನ್ ಎದ್ ನಿಂತ್ಕೊಂಡಿದ್ ನೋಡಿ ಅಲ್ಲಿರೋರ್ಗೆಲ್ಲ ಸಕ್ಕತ್ ಶಾಕ್ ಆಗುತ್ತೆ. ಹೀರೋ ಆಂಡ್ರೂ ನಮ್ ಹೀರೋ ಚಿಕ್ಕಪ್ಪ ಹತ್ರ ಇಂದ ಹಿಡಿದು ಆ ಜಿಯೋನ್ ಕೂಡ ಸಕ್ಕತ್ ಟೆನ್ಷನ್ ಆಗ್ತಾನೆ, ಏನು ಇವಳೆಲ್ಲ ಸಾಕ್ಷಿ ಹೇಳಕ್ ಬಂದಿದ್ದಾಳ ಅಂತದ್ ಏನ್ ಹೇಳಕ್ ಬಂದಿದ್ದಾಳೆ ಅಂತ ನೋಡ್ತಾ ಇರ್ತಾನೆ. ಮ್ಯಾನೇಜರ್ಗೂ ಒಂದ್ ಕಡೆ ಶಾಕು, ಯಾಕಂದ್ರೆ ಕಂಪನಿ ವಿರುದ್ಧನೇ ಇವಳು ಯಾಕಿತರ ಎದ್ ನಿಂತ್ಕೊಂಡು ಸಾಕ್ಷಿ ಹೇಳಕ್ ಹೋಗಿದ್ದಾಳೆ ಅಂತ. ಅಲ್ಲಿ ಅವಳ ಹತ್ರ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ, ಅಂದ್ರೆ ನಾನ್ ನಿಜ ಮಾತ್ರ ಹೇಳೋದು ಸುಳ್ಳು ಹೇಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಸೆಂಟ್ರಲ್ಲಿ ಜಿಯೋನ್ಗೆ ಏನೋ BP ಜಾಸ್ತಿ ಆಗ್ಬಿಡಿದೆ ಅಂತ ಕಾಣಿಸುತ್ತೆ. ಎದ್ ನಿಂತ್ಕೊಂಡು ಕೂಗಾಡ್ತಾ ಇರ್ತಾನೆ, ಇವಳು ಹೇಳೋದೆಲ್ಲ ಸುಳ್ಳು, ಇವಳು ಸುಳ್ಳು ಹೇಳಕ್ಕೆ ಬಂದಿರೋದು, ಇವಳಿಗಿದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೂಗಾಡ್ತಾ ಇರ್ಬೇಕಾದ್ರೆ ಜಡ್ಜ್ ಹೇಳ್ತಾರೆ, ಇಲ್ಲಿ ನೋಡಿ ನೀವು ಈ ತರ ಸೆಂಟ್ರಲ್ ಸೌಂಡ್ ಎಲ್ಲ ಕೊಡ್ತಾ ಇದ್ರೆ ನಿಮ್ಮನ್ನ ಹೊರಗಡೆ ಕಳ್ಸ್ಬಿಡ್ತೀನಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂದ್ಮೇಲೆ ಅಪೋನೆಂಟ್ ಲಾಯರ್ ಕೂಡ ಹೀರೋಯಿನ್ ಹತ್ರ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಅಂತ ಸಾಕ್ಷಿ ಏನಮ್ಮ ನೋಡ್ದೆ, ಏನ್ ಹೇಳಕ್ ಬಂದಿದ್ಯಾ ಅಂತ ಕೇಳಿದಾಗ ಇವಳೊಂದ್ ವಿಷಯನ ಹೇಳ್ತಾಳೆ, ಅವತ್ತೊಂದಿನ ಹೋಟ್ಲಲ್ಲಿ ಜಿಯೋನ್ ಮತ್ತೆ ಗ್ಯಾಂಗ್ಸ್ಟರ್ ಇಬ್ರು ಮಾತಾಡ್ಕೊಳ್ಳೋದನ್ನ ನೋಡ್ದೆ, ಆ ಲ್ಯಾಬ್ ಇಂದ ಜೈಲ್ಗೆ ಹಾಕಿದಾರಲ್ಲ ಒಬ್ಬರನ್ನ, ಅವ್ರನ್ನ ನಾವೇ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ ಅವ್ರ ಟೀನೇನ್ ಅನ್ನೋ ಒಂದು ಕ್ಯಾಸಿಯೋಜನ್ ಅಂತ ಒಂದು ಕೆಮಿಕಲ್ ಬಗ್ಗೆ ಕೂಡ ಮಾತಾಡ್ಕೊಳ್ತಾ ಇದ್ರು, ಅದನ್ನ ಯೂಸ್ ಮಾಡಿ ನಾವ್ ಇನ್ನೂ ಎಷ್ಟೆಲ್ಲ ಹಣ ಸಂಪಾದನೆ ಮಾಡಬಹುದು ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ರು ಅಂತ ಹೇಳಿದ ತಕ್ಷಣ ಜಿಯೋನ್ಗೆ ಇನ್ನೂ BP ರೈಸ್ ಆಗ್ತಾ ಇರುತ್ತೆ. ಅವ್ಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಜಡ್ಜ್ ಮತ್ತೆ ಇನ್ನೊಂದು ವಾರ್ನಿಂಗ್ ಕೊಡ್ತಾರೆ, ಹಲೋ ಇದು ನಿಮ್ಗೆ 2ನೇ ವಾರ್ನಿಂಗ್ ಅಂತ. ಆಮೇಲೆ ಜಿಯೋನು ನಮ್ ಹೀರೋ ಚಿಕ್ಕಪ್ಪ ಹತ್ರ ಕೇಳ್ತಾನೆ, ಯೋ ಏನೇ ಹಂಗ್ ಕುತ್ಕೊಂಡಿದ್ಯಾ, ನನ್ ಪರವಾಗಿ ಏನಾದ್ರು ಮಾತಾಡಯ್ಯ, ಹುಡುಗಿ ಮಾತಾಡ್ತಿರ ಹುಡುಗಿ ಬಾಯನ ನೋಡ್ಕೊಂಡು ಕುತ್ಕೊಂಡಿದ್ಯಾ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಸ್ವಲ್ಪ ಫಾರ್ಮಾಲಿಟಿಗೆ ಏನಾದ್ರು ಮಾತಾಡ್ಬೇಕಲ್ವಾ, ಅದಕ್ಕೆ ಎದ್ ನಿಂತ್ಕೊಂಡು ಹೇಳ್ತಾಳೆ, ಹುಡುಗಿ ಬರೀ ಬಾಯ್ ಮಾತಲ್ಲಿ ಹೇಳ್ತಿದ್ದಾರೆ, ಅದಕ್ಕೆಲ್ಲ ಪ್ರೂಫ್ ಏನಾದ್ರು ಇದೆಯಾ, ಇದ್ರೆ ಮಾತ್ರ ತಾನೇ ಅಕ್ಸೆಪ್ಟ್ ಆಗೋದು ಅಂದಾಗ ಅವಳು ಅಂತಾಳೆ, ನೀವ್ ಈ ತರ ಕೇಳ್ತೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು, ಅದಕ್ಕೋಸ್ಕರನೇ ನನ್ನ ಹತ್ರ ವಿಡಿಯೋ ಎವಿಡೆನ್ಸ್ ಇದೆ ಅಂತ ಹೇಳಿ ಅವ್ರ ಅವತ್ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಫೋನಲ್ಲಿ ವಿಡಿಯೋ ಮಾಡಿರ್ತಾಳೆ. ಅದನ್ನ ಎವಿಡೆನ್ಸ್ ಆಗಿ ಕೊಟ್ಟಿದ ತಕ್ಷಣ ಇಲ್ಲಿ ಜಿಯೋನ್ಗಂತೂ ಅಷ್ಟೇ ಪ್ಯಾಂಟ್ ಒದ್ದೆ ಆಗ್ಬೇಕು, ಸಕ್ಕತ್ ಭಯ ಪಟ್ಕೊಂಡ್ಬಿಡ್ತಾನೆ, ಅಯ್ಯೋ ಇದೇನ್ ಈ ತರ ಸಿಕ್ಕಾಕೊಂಡ್ಬಿಟ್ಟೆ ನಾನು ಅಂತ. ಆದ್ರೆ ಸಕ್ಕತ್ ಟೆನ್ಷನ್ ಅಲ್ಲಿ ಹೋಗಿ ನಮ್ ಹೀರೋನ್ ಹಿಡ್ಕೊಂಡು ಸರಿಯಾಗಿ ಬೈತಾ ಇರ್ತಾನೆ, ನನ್ ಕೆಳಗಡೆ ಕೆಲಸ ಮಾಡೋಳು ನೀನು, ನನ್ನ ಹತ್ರ ಸಂಬಳ ತಗೊಂಡ್ ಕೆಲಸ ಮಾಡೋಳು ನೀನು, ಆದ್ರೆ ನನ್ ವಿರುದ್ಧವಾಗಿ ನೀನ್ ಸಾಕ್ಷಿ ಹೇಳ್ತಾ ಇದ್ಯಾ, ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಜಡ್ಜಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಇವನಿಗೆ ವಾರ್ನಿಂಗ್ ಕೊಡ್ತಿದ್ರೆ ಕೂಡ ಇದೇ ತರ ಮಾಡ್ತಾ ಇದ್ದಾನೆ, ಫಸ್ಟ್ ಅವನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅವನನ್ನ ಹೊರಗಡೆ ಕಳ್ಸಿಬಿಡ್ತಾರೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ಸರ್ ನನಗೋಸ್ಕರ ಆದ್ರೂ ಅವ್ರು ಇಲ್ಲೇ ಇರ್ಬೇಕು, ಈ ಕೇಸ್ ನ ಅವ್ರು ಪೂರ್ತಿ ನೋಡ್ಲೇಬೇಕು ಅಂತ ಹೇಳಿ ಅವ್ರನ್ನ ಅಲ್ಲೇ ಇರಕ್ ಕೇಳ್ತಾರೆ. ಜಡ್ಜ್ ಕೂಡ ಪರ್ಮಿಷನ್ ಕೊಡ್ತಾರೆ. ಹೀರೋಯಿನ್ ಈಗ ತುಂಬಾನೇ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಇಲ್ಲಿ ನೋಡಿ ಸರ್ ಈ ಕೇಸ್ಗೆ ನಾನು ಒಬ್ಳೆ ಕಷ್ಟಪಟ್ಟಿಲ್ಲ, ಒಂದು ತಾಯಿ ಮತ್ತೆ ಒಂದು ಮಗು ಕಷ್ಟಪಟ್ಟಿದ್ದಾರೆ. ಈ ಟೀನೇನ್ ಅನ್ನೋ ಒಂದು ಕ್ಯಾಸಿಯೋಜನ್ ಕೆಮಿಕಲ್ ಇಂದ ಅವ್ರಿಗೆ ಕ್ಯಾನ್ಸರ್ ಬಂದಿದೆ, ಅವ್ರು ಎಷ್ಟು ಹೋರಾಡ್ತಿದ್ದಾರೆ ಗೊತ್ತಾ. ನಾನು ಆಕ್ಚುಲಿ ತುಂಬಾನೇ ಭಯ ಪಡ್ತಾ ಇದ್ದೆ, ಈ ತರ ಡೋಡೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಈ ತರ ಸಾಕ್ಷಿ ಹೇಳೋದೆಲ್ಲ ತಪ್ಪಲ್ವಾ ಅಂತ. ಆದ್ರೆ MLA ಲೇಡಿನ ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು, ಸಾಯೋ ಪರಿಸ್ಥಿತಿಯಲ್ಲಿ ಇರೋರು ಅವರೇ ಈ ತರ ಹೋರಾಡ್ತಿದ್ದಾರೆ ಅಂದಾಗ ನಾನ್ ಯಾಕೆ ಭಯ ಪಡ್ಬೇಕು ಅಂತ ಧೈರ್ಯ ಅವರಿಂದ ಕಲ್ತೆ. ಆ ಚಿಕ್ಕ ಮಗು ಆ ಹಸಿ ಮಗು ಏನ್ ಸರ್ ತಪ್ಪು ಮಾಡ್ತು, ಆದ್ರೆ ಆ ಮಗು ಕೂಡ ಕ್ಯಾನ್ಸರ್ ಇಂದ ಬಳಲ್ತಾ ಇದೆ, ಇದ್ರೂ ನಾ ಹುಡುಗಿ ಧೈರ್ಯನ ಬಿಟ್ಕೊಟ್ಟಿಲ್ಲ, ಆ ಹುಡುಗಿಯಿಂದ ಕೂಡ ನಾನ್ ಕಲ್ತೆ ಸೈಲೆಂಟ್ ಆಗಿ ಇರಬಾರ್ದು, ಏನೊಂದಕ್ಕೂ ನಾವು ಹೋರಾಡ್ಬೇಕು ಅಂತ. ಮತ್ತೆ ಜಿಯೋನ್ ಕಡೆ ತಿರ್ಗ್ಬಿಟ್ಟು ಹೇಳ್ತಾಳೆ, ಏನಂದ್ರೆ ನೀವು ನಾನ್ ದ್ರೋಹ ಮಾಡ್ದೆ ಅಂತ ಹೇಳಿದ್ರಲ್ಲ, ಹೌದು ಸರ್ ನಾನ್ ದ್ರೋಹ ಮಾಡ್ದೆ, ಇಲ್ಲಿ ನನ್ ಕೆಲಸ ಹೋಗ್ಬಿಡುತ್ತೆ ಅಂತ ಹೇಳಿ ಎಷ್ಟು ಜನಕ್ಕೆ ಇವ್ರ ಈ ತರ ಕ್ಯಾಸಿನೋಜನ್ ಯೂಸ್ ಮಾಡಿ ಎಷ್ಟು ಪ್ರಾಡಕ್ಟ್ಸ್ ನ ತಯಾರಿ ಮಾಡ್ತಾ ಇದಾರೆ, ಅದನ್ನೆಲ್ಲ ನಾನು ಹೊರಗಡೆ ಜನಗಳಿಗೆ ಹೇಳ್ದೆ, ಅವ್ರಿಗೆ ಏನಾದ್ರೆ ಏನು ಅಂತ ನಾನು ಸೈಲೆಂಟ್ ಆಗಿದ್ದೆ ನೋಡಿ, ನಾನು ಅವ್ರಿಗೆ ಮಾಡಿದ ದ್ರೋಹನೇ ಅಂತಲ್ಲ ತುಂಬಾನೇ ಎಮೋಷನಲ್ ಆಗಿ ಹೇಳ್ತಾಳೆ. ಇವಳ ಹತ್ರ ಮಾತಾಡ್ತಾ ಇದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಕಣ್ಣಲ್ಲಿ ನೀರ್ ಬರುತ್ತೆ. ಅದ್ರಲ್ಲೂ ನಮ್ ಹೀರೋನ ತೋರಿಸ್ತಾರೆ
ನೋಡಿ ಅವನಂತೂ ದುಕ್ಸಿ ಹೇಳ್ತಾ ಇರ್ತಾನೆ. ಅವ್ನಿಗೆ ತುಂಬಾನೇ ಫೀಲ್ ಆಗ್ಬಿಡುತ್ತೆ ನಮ್ಮ ಹೀರೋಯಿನ್ ಇತರ ಮಾತಾಡಿದ ತಕ್ಷಣ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.